ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾವು ಕ್ವಶನ್ ಅಂಡ್ ಆನ್ಸರ್ಸ್ ವ್ಲಾಗ್ ಮಾಡ್ತಾ ಇದೀವಿ ಗೈಸ್. ನಾನು ಇನ್ಸ್ಟಾಗ್ರಾಮ್ ಸ್ಟೋರಿ ಹಾಕಿದ್ವಿ, ನಿಮ್ಗೆ ಏನಾರ ಕ್ವಶನ್ಸ್ ಇದ್ರೆ ನಮ್ಗೆ ಕೇಳಿ ಅಂತ. ಅಂಡ್ ಫೈನಲಿ ಇವತ್ತು ಕ್ವಶನ್ ಅಂಡ್ ಆನ್ಸರ್ಸ್ ವ್ಲಾಗ್ ಮಾಡ್ತಾ ಇದೀವಿ. ತುಂಬಾ ಅಂದ್ರೆ ತುಂಬಾ ಕ್ವಶನ್ಸ್ ಬಂದಿತ್ತು ಅಂಡ್ ಅದ್ರಲ್ಲಿ ಸಾರ್ಟ್ ಔಟ್ ಮಾಡಿ ನಾವು ಆನ್ಸರ್ ಮಾಡ್ತಾ ಇದೀವಿ ಇವಾಗ. ಎಷ್ಟು ಕ್ವಶನ್ಸ್ ಅಂದ್ರೆ ಒಂದೇ ಕ್ವಶನ್ ರಿಪೀಟೆಡ್ ಆಗಿ ಏನಿಲ್ಲ ಅಂದ್ರೂ 100-150 ಸಲ ಒಂದೇ ಕ್ವಶನ್ಸ್ ಬಂದಿದೆ. ಅದು ಯಾವ ಕ್ವಶನ್ ಅಂತ ಕೇಳಿದ್ರೆ ನಿಮ್ ಮದ್ವೆ ಯಾವಾಗ? ಬರೀ ಮದ್ವೆದೇ ಐತೆ ಗೈಸ್. ನಿಮ್ ಮದ್ವೆ ಯಾವಾಗ, ಮತ್ತೆ ಇನ್ನ ಏನೇನಿತ್ತು ನಿಮ್ ರಿಪೀಟೆಡ್ ಎಂಗೇಜ್ಮೆಂಟ್ ಯಾವಾಗ, ನಿಮ್ ಅದೇ ನಾರ್ಮಲ್ ಇದ್ದಿದೆ ನಿಮ್ ಮದ್ವೆ ಗೈಸ್. ಯಾವಾಗ? ಆಕ್ಚುಲಿ ಫಸ್ಟ್ ಹೇಳ್ತೀವಿ ಕೇಳಿ, ಮದ್ವೆ ಯಾವಾಗ ಅದೆಲ್ಲ ನಿಮ್ಗೆ ಹೇಳ್ಬಿಟ್ಟೆ ಆಗೋದು. ಹೌದು, ನಮ್ ಮದ್ವೆ ಆಗ್ತಾ ಇದೆ ಫಿಕ್ಸ್ ಆಗಿದ ತಕ್ಷಣ ನಿಮ್ಗೆ ಹೇಳೋದು ಗೈಸ್, ಆಯ್ತಾ? ಡೇಟು ಅದು ಇದೆಲ್ಲ ನಿಮ್ಗೆ ಫಸ್ಟ್ ಹೇಳೋದು. ಇನ್ನ ಟೈಮ್ ಇದೆ, ಅದಕ್ಕೂ ಆನ್ಸರ್ ಮಾಡ್ತೀವಿ ಈ ವ್ಲಾಗ್ ಎಂಡ್ ಅಲ್ಲಿ, ನೋಡ್ತಾ ಇರಿ. ಸೊ ಇವಾಗ ಕ್ವಶನ್ಸ್ ಓದೋಣ ಬನ್ನಿ, ಯಾರ್ಯಾರು ಏನೇನ್ ಕ್ವಶನ್ಸ್ ಕೇಳಿದ್ದಾರೆ ಅಂತ. ಇವಾಗ ನಾವು ಸ್ಟಾರ್ಟ್ ಮಾಡ್ತಾ ಇದೀವಿ. ಫಸ್ಟ್ ಕ್ವಶನ್ ನೋಡೋಣ. ಫಸ್ಟ್ ಕ್ವಶನ್ ಬಂದು, ಚಂದು ಏನ್ ಕೆಲ್ಸ ಮಾಡ್ತಾನೆ? ಹೇಳಿ ಗೈಸ್, ನಾನು ಮುಂಚೆ ಕೆಲ್ಸ ಮಾಡ್ತಾ ಇದ್ದೆ. ಇವಾಗ ಒಂದು 2 ಮಂತ್ ಆಯ್ತು. ನಾನು ಒಂದು 6 to 7 years ವರ್ಗು ಒಂದು ಕಂಪ್ನಿಲಿ ಕೆಲಸ ಮಾಡ್ತಾ ಇದ್ದೆ, ಕೋಲ್ಗೇಟ್ ಕಂಪ್ನಿಲಿ. ಸೊ ಅದು ಇವಾಗ ಕ್ಲೋಸ್ ಆಯ್ತು. ಬೇರೆಯವ್ರು ತಗೊಂಡ್ರು, ಅಲ್ಲಿ ನನ್ಗೆ ಅಡ್ಜಸ್ಟ್ ಆಗಿಲ್ಲ ಅಂತ ನಾನು ಅಲ್ಲಿಂದ ಕೆಲಸ ಡ್ರಾಪ್ ಮಾಡಿದೆ. ಸೊ ಇವಾಗ ಅದೇ ಮಾಮೂಲಿ ವ್ಲಾಗಿಂಗ್ಸ್ ಮಾಡ್ಕೊಂಡಿದೀನಿ. ನಿಮ್ನೆಲ್ಲ ಎಂಟರ್ಟೈನ್ ಮಾಡ್ತಾ ಇದ್ದಾನೆ. ಕೆಲ್ಸಕ್ಕೆ ಹೋಗ್ತಾ ಇದೆ, 7 ವರ್ಷದಿಂದ ಒಂದೇ ಕೆಲ್ಸಕ್ಕೆ ಹೋಗ್ತಾ ಇದೆ ಗೈಸ್. ಅದು ನಂಗೆ ತುಂಬಾ ಅಡ್ಜಸ್ಟ್ಮೆಂಟ್ ಆಗಿತ್ತು. ಅಂಡ್ ಬೇರೆ ಕೆಲ್ಸಕ್ಕೆ ಹೋಗೋಣ ಅಂತಂದ್ರೆ ನಂಗೆ ಬೇರೆ ಕೆಲಸ ಅಷ್ಟೊಂದು ಅಡ್ಜಸ್ಟ್ ಆಗಿಲ್ಲ. ಟ್ರೈ ಕೂಡ ಮಾಡಿದೆ. ಸೊ ಅದಕ್ಕೆ ಇವಾಗ ನಿಮ್ಗೆಲ್ಲ ಎಂಟರ್ಟೈನ್ಮೆಂಟ್ ಮಾಡೋಣ ಅಂತ ವ್ಲಾಗಿಂಗ್ ಹೋಗಿ ಬಂದಿದ್ದೀನಿ. ಮಾಡ್ತಾನೆ, ಅಪ್ಕಮಿಂಗ್ ಡೇಸ್ ಅಲ್ಲಿ ಅದನ್ನು ಮಾಡ್ತಾನೆ ಗೈಸ್, ನೆಕ್ಸ್ಟ್ ಕ್ವಶನ್ ಬಂದು, ಚಂದು ಸ್ಯಾಲ್ರಿ ಎಷ್ಟು? ನಾನು ಕೆಲ್ಸಕ್ಕೆ ಹೋಗುವಾಗ ನನಗಿದ್ದ ಸ್ಯಾಲ್ರಿ ಬಂದು 15,000. ಅಂಡ್ ನಾನ್ ಕೆಲ್ಸಕ್ಕೆ ಸೇರ್ಕೊಂಡಿತ್ತು ಸ್ಯಾಲ್ರಿ ಕೇಳಿದ್ರೆ ಬೇಜಾರಾಗೋಯ್ತೀರಾ. ಅಂಡ್ ಅದೊಂದು ಫುಲ್ ವ್ಲಾಗ್ ಬರುತ್ತೆ. ಸ್ಯಾಲ್ರಿ ಎಷ್ಟು, ನಾನ್ 2 ಮಂತ್ ಬ್ಯಾಕ್ ಸ್ಯಾಲ್ರಿ ಎಷ್ಟು ಅಂತಂದ್ರೆ 15,000 ಗೈಸ್. ಹೌದು, ಅವನು ಲೈವ್ ಸ್ಟೋರಿ ವ್ಲಾಗ್ ಮಾಡೋಣ ಅಂತ ಇದೀವಿ. ಅಂಡ್ ಅದು ಕಮೆಂಟ್ ಮಾಡಿ ಎಷ್ಟ್ ಜನಕ್ಕೆ ಬೇಕು ಅಂತ. ಲೈಫ್ ಸ್ಟೋರಿ ವ್ಲಾಗ್ ಸಖತ್ತಾಗಿದೆ ಗೈಸ್. ನನ್ ಲೈಫ್ ಸ್ಟೋರಿ ಹಿಂಗೆಲ್ಲ ಇತ್ತ ಅಂತ ನಾನೇ ಇವಾಗ ಯೋಚನೆ ಮಾಡ್ತಾ ಇರ್ತೀನಿ. ಹೌದು, ಅದು ಬೇಕಿದ್ರೆ ಕಮೆಂಟ್ ಹಾಕಿ, ಅಪ್ಕಮಿಂಗ್ ಡೇಸ್ ಅಲ್ಲಿ ನಾವ್ ಅದನ್ನ ಮಾಡ್ತೀವಿ. ಓಕೆ ಗೈಸ್, ಆಯ್ತು. ಆಮೇಲೆ ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು, ಪ್ಲಾನ್ಸ್ ಅಬೌಟ್ ಯುವರ್ ಮ್ಯಾರೇಜ್ ಅಂತ. ನಮಗ್ ತುಂಬಾ ಆಸೆ ಇದೆ ಗೈಸ್, ಮದ್ವೆ ಬಗ್ಗೆ ತುಂಬಾ ಕನ್ಸ್ ಕಟ್ಕೊಂಡಿದೀವಿ. ನೀನ್ ಹೇಳು. ಇವಳಿಗಿದೆ ಗೈಸ್ ಆಸೆ, ಬಟ್ ನನ್ಗೆ ಆಡಂಬರ ಎಲ್ಲ ಬೇಡ ಅಂತ. ಲೈಕ್ ಅದ್ರದ್ದು ಒಂದ್ ವ್ಲಾಗ್ ಮಾಡೋಣ, ಓಕೆನಾ? ಹೌದು, ಅದೇ ತುಂಬಾ ಯೂನಿಕ್ ಆಗಿ ಆಗ್ಬೇಕು ಅಂತ ಆಸೆ ನನ್ಗೆ. ಬಟ್ ಆ ಯೂನಿಕ್ ಅಂತೂ ಪಕ್ಕ ಆಗೇ ಆಗುತ್ತೆ. ಡಿಫ್ರೆಂಟ್ ಆಗಿರುತ್ತೆ ನಮ್ಮ ಮದ್ವೆ. ಅಂಡ್ ನಿಮ್ನೆಲ್ಲಾರ್ನು ಕರ್ದೇ ಕರಿತೀವಿ ಗೈಸ್. ಹೌದು, ತುಂಬಾ ಜನ ಏನಾದ್ರೂ ಪರವಾಗಿಲ್ಲ, ನಮ್ಗೆ ನಮ್ ಕೈಲಿ ಎಷ್ಟು ಶಕ್ತಿ ಇದೆಯೋ ಅದಕ್ಕೆ ಇವಾಗ ದುಡಿತಾ ಇದೀವಿ. ಚೆನ್ನಾಗ್ ದುಡ್ದಿ ನಿಮ್ಗೆಲ್ಲಾರ್ಗು ಮದ್ವೆ ಊಟ ಹಾಕಿಸ್ತೀವಿ ಪಕ್ಕ. ಇದಂತೂ ಬರ್ದಿಟ್ಕೊಳ್ಳಿ, ಎಲ್ಲಾರ್ನು ಕರಿತೀವಿ ಗೈಸ್, ಪಕ್ಕ. ಎಷ್ಟ್ ಚೆನ್ನಾದ್ರೂ ಬರ್ಬೋದು. ಹೌದು. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ನೆಕ್ಸ್ಟ್ ಕ್ವಶನ್ ಹೋಗೋಣ. ಟಪೋರಿ ಅಣ್ಣ ಯಾಕೆ ವ್ಲಾಗ್ಸ್ ಅಲ್ಲಿ ಜಾಸ್ತಿ ಬರಲ್ಲ? ಅಬ್ಬಬ್ಬಬ್ಬ, ಅವ್ನ್ ಬರಲ್ವಾ ಗೈಸ್? ನನ್ನ ಬ್ಲಾಗ್ಸ್ ಚೆಕ್ ಮಾಡಿ, ನಮ್ ಜೊತೆ ಇದ್ದಾಗೆಲ್ಲ ಆಲ್ಮೋಸ್ಟ್ ಇದ್ದೇ ಇರ್ತಾನ ಅವನು. ಹೌದು, ಬರೀ ನಮ್ ವ್ಲಾಗ್ ಅಲ್ಲಿ ಇರುತ್ತೆ. ನಿಮ್ಗೆ ಯಾಕಂಗ್ ಅನ್ಸ್ತು ಅಂತ ನನ್ಗೂ ಅರ್ಥ ಆಗ್ಲಿಲ್ಲ. ಓಕೆ, ಇದು ನನ್ಗೆ ಆಕ್ಚುಲಿ ಈ ಕ್ವಶನ್ ತುಂಬಾ ಇಷ್ಟ ಆಯ್ತು ಗೈಸ್. ಅಕ್ಕ, ಚಂದು ಅಣ್ಣ ಅಲ್ಲಿ ಇಷ್ಟ ಆಗುವ 3 ಗುಣಗಳು ಹೇಳಿ, ಮತ್ತೆ ಅನನ್ಯ ಅವರಲ್ಲಿ ಇಷ್ಟ ಆಗಿರುವ 3 ಗುಣಗಳು ನೀವ್ ಹೇಳಿ. ಫಸ್ಟ್ ಚಂದು ಇಂದಾನೆ ಸ್ಟಾರ್ಟ್ ಮಾಡೋಣ, ಬಿಕಾಸ್ ನನ್ಗೆ ಕೇಳಿಸ್ಕೋಬೇಕು ಅಂತ ತುಂಬಾ ಆಸೆ ಇದೆ ಗೈಸ್. ಹೇಳಿ. ಸ್ವಲ್ಪ ಇವಳು ಏನು ಅರ್ಥ ಮಾಡ್ಕೊಳಲ್ಲ. ಅರ್ಥ ಮಾಡ್ಸಿದ್ರೆ ಅದನ್ನ ಅರ್ಥ ಮಾಡ್ಕೊಂಡು ಓಕೆ ಹಿಂಗ ಅಂತ ಅರ್ಥ ಮಾಡ್ಕೊತಾಳೆ, ಅದೊಂದು. ಆಮೇಲೆ ನಾವಿಬ್ರು ಜಗಳ ಆದಾಗ ಆಲ್ಮೋಸ್ಟ್ ಇವಳೇ ಬಂದು ಕಾಂಪ್ರಮೈಸ್ ಮಾಡ್ಕೊತಾಳೆ, ಅದೊಂದ್ ಗುಣ. ನೆಕ್ಸ್ಟ್ ನಿನ್ನಲ್ಲೇನು ಇಷ್ಟೊಂದು ಥಿಂಕ್ ತುಂಬಾ ಇದೆ. ಅರೆ ಮೇನ್ ಆಗಿ ಯಾವ್ದು ಅಂತ ಗೊತ್ತಾಗ್ತಾ ಇಲ್ಲ. ನಾನ್ ಹೇಳ್ತೀನಿ ಗೈಸ್. ಇನ್ನೊಂದ್ ಹೇಳ್ಬೇಕಲ್ಲ ನಾನು. ಹೇಳು. ನಾನು ಒಂದೇ ಹೇಳಿರೋದಲ್ವಾ? 2. ಯಾವ್ದು? ಫೈಟ್ ಮಾಡಿದಾಗ ನಾನೇ ಬರ್ತೀನಿ ಅದೊಂದು, ಆಮೇಲೆ ಅರ್ಥ ಮಾಡಿದ್ರೆ ಅರ್ಥ ಮಾಡ್ಕೋತಾಳೆ ಅನ್ನೋದು ಒಂದು. ಇನ್ನೊಂದು, ನಾನ್ ಹೇಳಿದನ್ ಕೇಳ್ತಾಳೆ ಗೈಸ್, ಇಲ್ಲ ಅಂತ ಹೇಳಲ್ಲ, ಮತ್ತೆ ರಿಟರ್ನ್ ಜಾಸ್ತಿ ಏನು ಮಾತಾಡಲ್ಲ. ಅಂದ್ರೆ ಇವಾಗ ಏನಾದ್ರು ಇದ್ರೆ, ಇವಾಗ ನಾನು ಅವಳಿಗೆ ಹೇಳಿದ್ರೆ ಹಿಂಗಲ್ಲ ಹಿಂಗೆ ಮಾಡು ಅಂತ ಅಂದ್ರೆ ಓಕೆ ಅಂತ ಒಪ್ಕೋತಾಳೆ, ರಿಟರ್ನ್ ಇದ್ ಮಾಡಲ್ಲ, ಅದೊಂದು. ಓಕೆ, ನನಗೆ ಇವನಲ್ಲಿ ಇಷ್ಟ ಆಗಿರೋ 3 ಗುಣ ಏನಂದ್ರೆ,
ಕೇರಿಂಗ್, ತುಂಬಾ ಕೇರ್ ಮಾಡ್ತಾನೆ ನನ್ಗೆ ಗೈಸ್. ಅಂಡ್ ಸೆಕೆಂಡ್ ಒನ್ ಬಂದ್ಬಿಟ್ಟು ಯಾವಾಗ್ಲೂ ನನ್ ಜೊತೆ ನಿಂತ್ಕೋತಾರೆ. ನಾನು ಯಾವ್ದೇ ಡಿಸಿಷನ್ ತಗೊಂಡ್ರು ಅದಕ್ ಸಪೋರ್ಟ್ ಮಾಡಿ ನನ್ ಜೊತೆ ಅದ್ ತಪ್ಪೇ ಆಗಿರ್ಲಿ ಸರಿನೇ ಆಗಿರ್ಲಿ ಅದನ್ನ ಕೇರೇ ಮಾಡಲ್ಲ, ನನ್ ಜೊತೆ ನಿಂತಿರ್ತಾನೆ ಯಾವಾಗ್ಲೂ, ಅದೊಂದ್ ಇಷ್ಟ. ಆಮೇಲೆ ಇನ್ನೊಂದ್ ಬಂದ್ಬಿಟ್ಟು ನನ್ಗೆ ಯಾವತ್ತೂ ಯಾವ್ದಕ್ಕೂ ಕಮ್ಮಿ ಮಾಡಿಲ್ಲ ಗೈಸ್. ತಿನ್ನೋದ್ರಲ್ಲೇ ಆಗಿರ್ಲಿ ಅಥವಾ ಬಟ್ಟೆಲೇ ಆಗಿರ್ಲಿ, ಒಂದ್ ಪಕ್ಷ ನಾನ್ ಕಾಂಪ್ರಮೈಸ್ ಆಗ್ತೀನಿ, ಬೇಡಪ್ಪೋ ಇವತ್ತು ಅಷ್ಟ್ ತಗೊಳದ್ ಬೇಡ, ನೀನ್ ತಗೋ ಆತರ. ಸೊ ನನ್ಗದ್ ತುಂಬಾ ಇಷ್ಟ, ಯಾಕಂದ್ರೆ ನಮ್ಮಪ್ಪ ಬಿಟ್ರೆ ಅದನ್ನ ಯಾರನ್ನ ಮಾಡ್ತಾರಂದ್ರೆ ಅದು ಇವನೇ, ಅದಕ್ಕೆ ಅದ್ ನಂಗೆ ತುಂಬಾ ಇಷ್ಟ ಗೈಸ್. ಜಗವೇ ನೀನು ಗೆಳೆಯನೇ. ಅಷ್ಟೇ ಅವನೇ ಇಷ್ಟ ಆಗಿರೋ 3 ಗುಣಗಳು. ಸೊ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ ಈಗ. ಅಕ್ಕ, ನಿಮ್ಮ ಅಂಡ್ ಚಂದು ಅಣ್ಣ ಲವ್ ಸ್ಟೋರಿ ಬಗ್ಗೆ ಹೇಳಿ. ಯಾರ್ ಫಸ್ಟ್ ಪ್ರಪೋಸ್ ಮಾಡಿದ್ದು ಅಂಡ್ ಮನೇಲಿ ಹೆಂಗ್ ಒಪ್ಸಿದ್ರಿ? ಓಕೆ, ನಮ್ ಲವ್ ಸ್ಟೋರಿ ವ್ಲಾಗ್ ಬರುತ್ತೆ ಗೈಸ್, ಅದು ಎಲ್ಲ ಓಕೆ. ಇವಾಗ ನಾವು ಲೈಟ್ ಆಗಿ ಈ ಕ್ವಶನ್ ಆನ್ಸರ್ ಮಾಡ್ಬೇಕು, ಅದಕ್ಕೆ ಆನ್ಸರ್ ಮಾಡ್ತೀವಿ. ಸೊ ಫಸ್ಟ್ ಪ್ರಪೋಸ್ ಮಾಡಿದ್ ಯಾರು ಅಂದ್ರೆ ನಾನೇ ಗೈಸ್, ನಾನೇ ಫಸ್ಟ್ ಪ್ರಪೋಸ್ ಮಾಡಿದ್ದು. ಅಂಡ್ ಮನೇಲಿ ಹೆಂಗ್ ಒಪ್ಸಿದ್ರಿ ಅಂತಂದ್ರೆ, ಸ್ಟಾರ್ಟಿಂಗ್ ನಮಗೂ ಕಷ್ಟ ಆಯ್ತು ಗೈಸ್, ಎಲ್ಲಾರ ಮನೇಲಿ ತರನು ನಮಗೂ ಕಷ್ಟ ಆಯ್ತು. ನಮ್ ಮನೇಲಿ ಏನಿಲ್ಲ ಗೈಸ್, ನಮ್ ಮನೇಲಿ ಏನು ಮಾತಾಡಿಲ್ಲ, ಏನಿಲ್ಲ. ಹುಡುಗರ್ ಮನೇಲಿ ಗೊತ್ತಲ್ಲ, ಏನು ಹೇಳಲ್ಲ, ಏನು ಇದ್ ಮಾಡ. ನಮ್ ಮನೇಲಿ ಸ್ವಲ್ಪ ಕಷ್ಟ ಆಯ್ತು. ಆಮೇಲೆ ಹೋಗ್ತಾ ಹೋಗ್ತಾ ಅವರೇ ಅರ್ಥ ಮಾಡ್ಕೊಂಡ್ರು ಯಾವ್ ತರ ಏನು ಅಂತ. ಅಂಡ್ ನಾನ್ ರೆಡಿ ಇರ್ಲಿಲ್ಲ ಇವನ್ನ ಬಿಟ್ಕೊಡಕ್ಕೆ, ಯಾವ್ದೇ ಸಿಚುಯೇಷನ್ ಆಗಿದ್ರು ಇವನೇ ಬೇಕು ಅಂತ ಇದ್ದೆ. ಸೊ ಅವರು ಅರ್ಥ ಮಾಡ್ಕೊಂಡು ದೇ ಆರ್ ಓಕೆ ನಾವು. ನೆಕ್ಸ್ಟ್ ಕ್ವಶನ್ ಹೋಗೋಣ. ಐ ಲೈಕ್ ಯುವರ್ ಹೇರ್ಸ್, ಸೊ ಐ ಜಸ್ಟ್ ವಾಂಟ್ ಟು ನೋ ವಾಟ್ ಯು ಡೂ ಫಾರ್ ಯುವರ್ ಹೇರ್ ಕೇರ್. ಇವ್ರಗ ನನ್ಗ ಇಬ್ರಿಗೂ ಹೇಳೋಣ. ಸೊ ನನ್ನ ಹೇರ್ ಕೇರ್ ಅಂತ ಬಂದ್ರೆ, ನಾನು ಕೊಬ್ಬರಿ ಎಣ್ಣೆ ಮತ್ತೆ ಹರಳೆಣ್ಣೆ ಹಚ್ತೀನಿ ಗೈಸ್, ಅಷ್ಟೇ, ಇನ್ನೇನು ಮಾಡಲ್ಲ ನಾನು ಹೇರ್ ಕೇರ್ಗೆ. ನಾನ್ ಹೇರ್ ಕೇರ್ ಅನ್ನೋದು ಏನೂ ಇಲ್ಲ ಗೈಸ್, ನನ್ಗೆ ಹೇರ್ ಕೇರ್ ಇಲ್ಲ, ಫೇಸ್ ಕೇರ್ ಇಲ್ಲ, ಏನು ಇಲ್ಲ, ಏನೂ ಇಲ್ಲ. ಅಷ್ಟೇ. ಸನ್ಸ್ಕ್ರೀನ್ ಒಂದು ಯೂಸ್ ಮಾಡ್ತೀನಿ ಅಷ್ಟೇ, ಅದು ಇವಾಗ ಇವಾಗ ನೆಕ್ಸ್ಟ್ ಅದಕ್ಕೆ ಸ್ವಲ್ಪ ಬೆಳ್ಳಗಾಗುತ್ತೆ. ನೆಕ್ಸ್ಟ್ ಕ್ವಶನ್. ಚಂದು ಅಣ್ಣಗೂ ನಿಮ್ಗೂ ಎಷ್ಟು ವರ್ಷ ಡಿಫರೆನ್ಸ್? 3 ವರ್ಷ. 3 ವರ್ಷ ದೊಡ್ಡವನು ಗೈಸ್. ಹುಡ್ಗಂಗೆ 3 ವರ್ಷ ಏಜ್ ಜಾಸ್ತಿನೇ ಇರ್ಬೇಕು ನೋಡಿ. ಹೌದು, ಅವ್ರು 3 ಇಯರ್ಸ್ ಡಿಫ್ರೆನ್ಸ್ ನನ್ಗೂ ಇವ್ನಿಗೂ. ಯಾಕಂದ್ರೆ ಇವ್ ನನ್ಕಿನ ಜಾಸ್ತಿ ತಿಳ್ಕೊಂಡಿರ್ತಾನೆ ಅನ್ನೋ ಮೈಂಡ್ ಸೆಟ್ ಇತ್ತು ನನ್ಗೆ ಅವಾಗ. ಸೊ ನೆಕ್ಸ್ಟ್ ಕ್ವಶನ್. ನಿಮ್ಗೆ ಈ ತರ ಇನ್ಸ್ಟಾಲಿ ರೀಲ್ಸ್ ಮಾಡ್ಬೇಕು, ಬೆಳಿಬೇಕು ಅಂತ ಯಾಕೆ ಅನ್ಸ್ತು ಹೇಳಿ ಪ್ಲೀಸ್, ಹೇಳಿ. ಇಷ್ಟಲ್ಲಿ ಬೆಳಿಬೇಕು, ರೀಲ್ಸ್ ಮಾಡ್ಬೇಕು ಅಂತ ಯಾಕೆ? ಆಕ್ಚುಲಿ ನಮ್ಗೆ ರೀಲ್ಸ್ ಮಾಡ್ಬೇಕು ಅಂತ ಯಾವ್ದೇ ಇಂಟೆನ್ಷನ್ ಇರ್ಲಿಲ್ಲ ಸ್ಟಾರ್ಟಿಂಗ್ ಅಲ್ಲೂ ಅಷ್ಟೇ. ಸುಮ್ನೆ ವಿಡಿಯೋಸ್ ಮಾಡ್ತಾ ಇದ್ವಿ, ನಮ್ ಇಷ್ಟಕ್ಕೆ ನಾವ್ ವಿಡಿಯೋಸ್ ಮಾಡ್ತಾ ಇದ್ವಿ ಅಷ್ಟೇ. ಬೆಳಿಬೇಕು ಅಂತ ಅನ್ಸಿದ್ ಯಾಕಂದ್ರೆ ಈಗ ಕೆಲವೊಂದ್ ಜನ ನಮ್ನ ಕೆಳಗ್ ಮಾಡಿ ನೋಡ್ತಾರಲ್ಲ ಗೈಸ್, ಅಂತವ್ರ ಮುಂದೆ ನಾವ್ ಮೇಲ್ ಇರ್ಬೇಕು ಅನ್ನೋ ಒಂದೇ ಕಾರಣಕ್ಕೆ ಬೆಳಿಬೇಕು ಅನ್ನೋ ಮೋಟಿವೇಶನ್ ಬಂದಿದ್ ನಮ್ಗೆ. ಆಡ್ಕೊಳ್ಳೋರ್ ಮುಂದೆ ಯಾವತ್ತು ಮೇಲ್ ಇರ್ಬೇಕಲ್ಲ, ಅದಕ್ಕೆ. ತುಂಬಾ ಜನ ನಾವ್ ವಿಡಿಯೋ ಮಾಡುವಾಗ ನೋಡ್ ನಗ್ತಾ ಇದ್ರು. ಅಂಡ್ ತುಂಬಾ ಜನ ಏನಿದು ಬೈತಾ ಇದ್ರು ಗೈಸ್, ಯಾವಾಗ್ಲೂ ಇದೇ ಆಯ್ತು ಅದು ಇದು ಅಂತ ಎಲ್ಲ ಮಾತಾಡ್ತಾ ಇದ್ರು. ಅಂಡ್ ಇವಾಗ ಅವರೇ ಅವ್ರದ್ದು ಶಾಪ್ ಚೆನ್ನಾಗ್ ಆಗ್ಲಿ ಮಾಡ್ತೀರಾ? ಏನಾದ್ರು ಆಗ್ಲಿ ಸ್ವಲ್ಪ ಕೊಲಾಬ್ರೇಷನ್ ಮಾಡ್ಕೊಡಿ ಅಂಡ್ ಚೆನ್ನಾಗ್ ಮಾಡ್ತೀರಾ ಅಂತ ಅವರೇ ಬರ್ತಾರೆ ಈಗ. ಹೌದು. ಅಂಡ್ ತುಂಬಾ ಕಮೆಂಟ್ಸ್ ಬಂದಿತ್ತು, ಇದಕ್ಕೋಸ್ಕರ ನಾವ್ ಬೆಳಿಬೇಕು ಅಂತ ನಮ್ಗೆ ಅನ್ಸಿದ್ದು, ಮತ್ತೆ ನಿಮ್ಮ ಪ್ರೀತಿ ಹೇಗಿರುತ್ತೆ ಅಂತ ತಿಳ್ಕೊಬೇಕು ಅಂತ ನಾವ್ ಬೆಳಿಬೇಕು ಅಂತ ಅನ್ಸಿದ್ದು. ಹೌದು. ಆಕ್ಚುಲಿ ಬೆಳ್ದಾದ್ಮೇಲೆ ನೀವು ಕೊಡ್ತಾ ಇರೋ ಪ್ರೀತಿ ನೋಡಿ, ಓ ಮೈ ಗಾಡ್, ನಮ್ಗಂತೂ ಬೇರೆ ಮಾತೇ ಇಲ್ಲ ಗೈಸ್. ಎಷ್ಟು ಪ್ರೀತಿ ಕೊಡ್ತೀರಾ ಅಂದ್ರೆ ಸೇಮ್ ನಮ್ನ ನಿಮ್ ಮನೆ ಮಕ್ಳು ತರಾನೇ ಫೀಲ್ ಮಾಡ್ತೀರಾ ಅಲ್ವಾ? ಎಲ್ಲೇ ಹೋದ್ರು ಎಲ್ಲೇ ಬಂದ್ರು ತುಂಬಾ ಚೆನ್ನಾಗ್ ಮಾತಾಡ್ಸ್ತೀರಾ, ಅದೊಂದು ಖುಷಿ. ಅಂಡ್ ಎಲ್ಲೇ ಹೋದ್ರು ರೆಕಗ್ನೈಸ್ ಮಾಡ್ತೀರಾ, ರೆಕಗ್ನೈಸ್ ಮಾಡಿ ಅದೊಂದು ಮಾತಾಡ್ತೀರಾ. ಹೆವಿ ಖುಷಿ ಗೈಸ್. ಎಲ್ಲೇ ಹೋಗ್ಲಿ ಯಾರಾದ್ರೂ ಒಬ್ರಾದ್ರೂ ರೆಕಗ್ನೈಸ್ ಮಾಡೇ ಮಾಡ್ತೀರಾ. ಒಂದು ನಾರ್ಮಲ್ ಲೈಫ್ ಇಂದ ಈ ಲೈಫ್ ಬರೋದಿದೆಯಲ್ಲ, ಅದು ತುಂಬಾ ಸ್ಪೆಷಲ್. ಯಾಕಂದ್ರೆ ನಾರ್ಮಲ್ ಆಗಿ ನಡ್ಕೊಂಡು ಹೋಗ್ತಾ ಇದ್ರೆ ಯಾರು ಏನು ಮಾತಾಡ್ಸಲ್ಲ ಗೈಸ್. ನಮ್ ಅದು ಇವಾಗ ನಡ್ಕೊಂಡು ಇವ್ರು ರೀಲ್ಸ್ ಮಾಡ್ತಾರಲ್ಲ, ಇವ್ರು ಕಪಲ್ ಅಂತ ಹೇಳ್ತಾರಲ್ಲ, ಅವಾಗ ಒಂಥರ ಖುಷಿ ಗೈಸ್. ಹೌದು. ಸೊ ಅದಕ್ಕೋಸ್ಕರ ನಮ್ಗೆ ಬೆಳಿಬೇಕು ಅಂತ ಅನ್ಸಿದ್ದು. ಅಂಡ್ ಇವಾಗ ಒಂದು ಸ್ಟೇಜ್ ಅಲ್ಲಿ ಇದೀವಿ ಗೈಸ್, ಲೈಕ್ ಅಂದ್ರೆ ಇನ್ನ ಒಂದ್ 50% ಅಲ್ಲಿ ಇದೀವಿ ಬೆಳೆಯೋದ್ರಲ್ಲಿ. ನೀವ್ ಇನ್ನ ಸಪೋರ್ಟ್ ಮಾಡಿ ಬೆಳ್ಸಿದ್ರೆ 100% ಹಾಗೆ ಆಗ್ತೀವಿ, ಅದು ಹಾಗೆ ಆಗ್ತೀವಿ. ಇನ್ನ ಟೈಮ್ ಇದೆ, ಹಾಗೆ ಆಗ್ತೀವಿ. ನಮ್ಗೂ ಬೆಳಿಬೇಕಂತ ತುಂಬಾ ಆಸೆ ಇದೆ, ಇನ್ನೂ ಬೆಳಿಬೇಕಂತ ಆಸೆ ಇದೆ ಗೈಸ್. ಹೌದು. ಯಾಕಂದ್ರೆ ಅಂತವ್ರ ಮುಂದೆ ಎಲ್ಲ ಎದ್ ನಿಂತ್ಕೊಂಡ್ರೆ ಅದೊಂಥರ ಗೈಸ್ ನಮ್ಗೆ. ಸೊ ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು, ಅಕ್ಕ ನಿಮ್ಗೆ ಯಾವ ಹೀರೋ ಇಷ್ಟ ಅಕ್ಕ? ನಂಗೆ ಪರ್ಸನಲಿ ಯಾವ ಹೀರೋನು ಅಷ್ಟೊಂದು ಇಷ್ಟ ಇಲ್ಲ, ಬಟ್ ಡಿ ಬಾಸ್ ಅವ್ರ ಇಷ್ಟ ಗೈಸ್. ನಿಮ್ಗೆ ಯಾರು ಇಷ್ಟ? ನನಗೆ ಉಪೇಂದ್ರ. ಡಿ ಬಾಸ್ ಅವ್ರು ಯಾಕೆ ಇಷ್ಟ ಅಂತಂದ್ರೆ, ಡಿ ಬಾಸ್ ಅಂದ್ರೇನೆ ಒಂದ್ ಗತ್ತು, ಎಲ್ರಿಗೂ ಗೊತ್ತು ಅವ್ರ ತಾಕತ್ತು. ಪುಣ್ಯಾತ್ಮ
ಅಂಡ್ ನನಗೇನಕ್ಕೆ ಉಪೇಂದ್ರ ಅವರು ಇಷ್ಟ ಅಂತಂದ್ರೆ ಅವ್ರ ಮೈಂಡೇ ಬೇರೆ ತರ ಗೈಸ್. ಅಂದ್ರೆ ಅವ್ರದ್ದು ಮೂವಿಲಿ ಒಂದ್ ಅರ್ಥ ಅನ್ನೋದು ಇದ್ದೇ ಇರುತ್ತೆ, ಅದನ್ನ ಅರ್ಥ ಮಾಡ್ಕೊಬೇಕಷ್ಟೇ. ಡಿಫ್ರೆಂಟ್ ಆಗಿ ಯೋಚನೆ ಮಾಡ್ತಾರೆ ಬುದ್ಧಿವಂತರಿಗೆ ಮಾತ್ರ ಅರ್ಥ ಆಗೋದು. ಅವರೇ ಹೇಳವ್ರೆ. ಡಿ ಬಾಸ್ ಫ್ಯಾನ್ಸ್ ಎಲ್ಲ ಕಮೆಂಟ್ ಮಾಡಿ ಗೈಸ್. ಆದ್ರೆ ಉಪೇಂದ್ರ ಅವ್ರದ್ರಲ್ಲಿ ತುಂಬಾ ಅರ್ಥ ಇರುತ್ತೆ, ಅದನ್ನ ಅರ್ಥ ಮಾಡ್ಕೊಂಡವ್ರಿಗೆ ಅರ್ಥ ಆಗೋದು. ಹೌದು. ಇವ್ರನ್ನ ಅರ್ಥ ಮಾಡ್ಕೊಳ್ದೇ ಇರೋರ್ಗು ಅರ್ಥ ಆಗ್ಬೇಕಂದ್ರೆ ಅರ್ಥ ಮಾಡ್ಕೊಂಡೆ Oh ಅರ್ಥ my God, ಮಾಡ್ಕೊಬೇಕು ಇವನೇ ಏನೆಲ್ಲ ಹೇಳ್ತವ್ರೆ. ಓಕೆ ಇದು ನಿಮ್ಗೆ ಅರ್ಥ ಆಗಿರುತ್ತೆ. ಓಕೆ ಗೈಸ್, ನೆಕ್ಸ್ಟ್ ಕ್ವಶನ್. ಅಕ್ಕ, ವಾಟ್ ಇಸ್ ದ ಬಿಗ್ಗೆಸ್ಟ್ ಪ್ರಾಬ್ಲಮ್ ಇನ್ ಅ ರಿಲೇಶನ್ಶಿಪ್? ಸೊ ನನ್ನ ಪ್ರಕಾರ ಕೇಳಿದ್ರೆ ಅಂಡರ್ಸ್ಟ್ಯಾಂಡಿಂಗ್ ಮತ್ತೆ ಟ್ರಸ್ಟ್. ಈಗಿನ ಕಾಲದ ರಿಲೇಶನ್ಶಿಪ್ ಪ್ರಾಬ್ಲಮ್ ಅಂತ ಅಂದ್ರೆ ಏನು ಏನಕ್ಕೆ, ಏನು ಪ್ರಾಬ್ಲಮ್ ಈಗಿನ ಕಾಲದಲ್ಲಿ ರಿಲೇಶನ್ಶಿಪ್ ಅಲ್ಲಿ? ಅದಾ, ಲೈಕ್ ಹುಡುಗ ಕರೆಕ್ಟ್ ಆಗಿದ್ರೆ ಹುಡುಗಿ ಕರೆಕ್ಟ್ ಆಗಿರಲ್ಲ, ಹುಡುಗಿ ಕರೆಕ್ಟ್ ಆಗಿದ್ರೆ ಹುಡುಗ ಕರೆಕ್ಟ್ ಆಗಿರಲ್ಲ. ಅದೇ ಮೇನ್ ಪ್ರಾಬ್ಲಮ್ ಅಂದ್ರೆ ನನ್ನ ಪ್ರಕಾರ ಅಂಡರ್ಸ್ಟ್ಯಾಂಡಿಂಗ್ ಮತ್ತೆ ಟ್ರಸ್ಟ್. ಅಂಡ್ ಇನ್ನೊಂದು, ಏನೇ ಆಗಿ ಏನೇ ಬಂದ್ರೂನು ನೀವು ಅಲ್ಲೇ ಮಾತಾಡ್ಕೊಂಡು ಸಾಲ್ವ್ ಮಾಡ್ಕೊಬಿಡ್ಬೇಕು. ಅದನ್ನ ಇಲ್ಲ ನಾನೇ ಇದು ಅನ್ಕೊಂಡು ಈಗೋ ಸಾಧಿಸ್ಕೊಂಡು ಹೋದ್ರೆ ಆಕ್ಚುಲಿ ಈಗೋ ಬಂದೇ ಇದ್ದೇ ಇರುತ್ತೆ ಲವ್ ಅಲ್ಲಿ. ಅದೊಂದು ಸ್ವಲ್ಪ ಡ್ರಾಪ್ ಮಾಡ್ಕೊಂಡ್ರೆ ಹೋಗ್ಲಿ ಬಿಡು ಅನ್ಕೊಂಡು ಅಲ್ಲಲ್ಗೆ ಕ್ಲಿಯರ್ ಮಾಡ್ಕೊಂಡ್ರೆ ಯಾವತ್ತೂ ನಿಮ್ ರಿಲೇಶನ್ಶಿಪ್ ಅಂತೂ ಹಾಳಾಗಲ್ಲ ಗೈಸ್. ಮತ್ತೆ ಥರ್ಡ್ ಪರ್ಸನ್ಗೆ ಎಂಟರ್ಟೈನ್ ಮಾಡ್ಬಾರ್ದು. ಅಂದ್ರೆ ಥರ್ಡ್ ಪರ್ಸನ್ ಮುಂದೆ ನಿಮ್ಮ ಪಾರ್ಟ್ನರ್ನ ಬಿಟ್ಕೊಡ್ಬಾರ್ದು. ಓಕೆ ಗಾಯ್ಸ್, ನೆಕ್ಸ್ಟ್ ಕ್ವಶನ್ ಹೋಗೋಣ. ನಿಮ್ ತರ ರಿಲೇಶನ್ಶಿಪ್ ನ ಸ್ಟ್ರಾಂಗ್ ಆಗಿ ಇಟ್ಕೊಳ್ಳೋದು ಹೇಗೆ? ಸ್ವಲ್ಪ ಅಡ್ವೈಸ್ ಕೊಡಿ. ಇವಾಗ ಹೇಳಿದ್ವಲ್ಲ. ಹೌದು. ಅಂಡ್ ಏನಂದ್ರೆ ಇವಾಗ ನಾವಿಬ್ರು ಕಿತ್ತಾಡ್ತೀವಿ ಎಲ್ಲಾನು. ನಾವ್ ಮಾಮೂಲಿ ಲವರ್ಸ್ ಗಳು ಏನೇನ್ ಜಗಳ ಆಡ್ತೀವೋ ಎಲ್ಲ ಇರುತ್ತೆ ಗೈಸ್. ಬಟ್ ನಾವ್ ಅಲ್ಲಲ್ಗೆ ಸಾರ್ಟ್ ಔಟ್ ಮಾಡ್ಕೊಬಿಡ್ತೀವಿ. 1000 ಸಲ ಬ್ರೇಕಪ್ ಆಗಿದೆ ನಮ್ದು ಅಲ್ಲಲ್ಲೇ ನಮ್ದು. ಸಾವಿರನ ಒಂದು 6 ವರ್ಷ ಅಂತ ಅಂದ್ರೆ 1000ಗಿನ್ನ ಜಾಸ್ತಿನೇ ಗೈಸ್. ಅದೇ ನಾವ್ ಯಾವತ್ತು ಎಲ್ಲೂ ನಮ್ಮ ಇಬ್ರು ನಾವ್ ಬಿಟ್ಕೊಟ್ಟಿಲ್ಲ, ನಿಂತಿದೀವಿ, ಸ್ಟ್ಯಾಂಡ್ ತಗೊಂಡಿದೀವಿ ನಮ್ಗೋಸ್ಕರ. ಅಂಡ್ ಅಂಡರ್ಸ್ಟ್ಯಾಂಡಿಂಗ್ ಇದೆ. ಏನೇ ಆದ್ರೂ ನಾನ್ ಅಥವಾ ಅವ್ನು ಇಬ್ರಲ್ಲಿ ಒಬ್ರು ಕುತ್ಕೊಂಡು ಸಾಲ್ವ್ ಮಾಡ್ಕೊಳ್ಳೋದೇ ನಮ್ ಮೈಂಡ್ ಆಗಿರುತ್ತೆ. ಜಗಳ ಆಗಿದ ತಕ್ಷಣ ಈಗೋ ಯಾರು ಸಾಧಿಸಬಾರ್ದು. ಅಂಡ್ ಥರ್ಡ್ ಪರ್ಸನ್ ಯಾವತ್ತೂ ಎಂಟರ್ಟೈನ್ ಮಾಡಲ್ಲ. ಅಂಡ್ ಅಲ್ಲಲ್ಲೇ ಕ್ಲಿಯರ್ ಮಾಡ್ಕೊಂಡ್ಬಿಡ್ತೀವಿ ಗೈಸ್ ಏನೇ ಇದ್ರು. ಡ್ರ್ಯಾಗ್ ಮಾಡಲ್ಲ. ಇವಾಗ ಓಕೆ, ಇದು ಏನಾದ್ರು ಜಗಳ ಹಿಂಗಿಂಗೆ ಅಂತ ಅಂದ್ರೆ ಹೌದು ಆಯ್ತು ತಪ್ಪಾಯ್ತು ಸಾರಿ, ಅಲ್ಗಲ್ಲೇ ಕ್ಲಿಯರ್. ಆಮೇಲೆ ನೆಕ್ಸ್ಟ್ ಅವ್ರೇನೇ ತಪ್ಪು ಮಾಡೋದು ಲೈಕ್ ಅಲ್ಗಲ್ಗೆ ಕಾಂಪ್ರೋ. ಸಾರಿ ಕೇಳಿ ಗೈಸ್. ಸಾರಿ ಕೇಳೋದ್ರಿಂದ ನೀವು ಚಿಕ್ಕವ್ರಾಗಲ್ಲ. ಆಕ್ಚುಲಿ ನಮ್ಮಿಬ್ರು ಜಗಳದಲ್ಲಿ ನಾನ್ ಕೇಳಕ್ಕೆ ಹೋಗಲ್ಲ, ಇವಳೇ ಬರ್ತಾಳೆ. ಹೌದು, ನಾನೇ ಸಾರಿ ಕೇಳ್ತೀನಿ. ಯಾಕಂದ್ರೆ ಸಾರಿ ಕೇಳಿ ಹುಡುಗಿರ್ ಜಾಸ್ತಿ ಈಗೋ ಇರುತ್ತೆ ಗೈಸ್. ಆಕ್ಚುಲಿ ಹುಡುಗಿರ್ ಹೋಗಲ್ಲ, ನಮಗೂ ಹುಡುಗರ್ಗೂ ಇರುತ್ತೆ, ಹುಡುಗಿರ್ಗೂ ಇರುತ್ತೆ. ಹುಡುಗಿರು ಹೆವಿ ಸಾಧಿಸ್ತಾರೆ ಅಂಡ್ ಇವಳು ಸಾಧಿಸಲ್ಲ. ಅದ್ರಿಂದ ನಮ್ ರಿಲೇಶನ್ಶಿಪ್ ಇಲ್ಲಿವರೆಗೂ ಉಳ್ಕೊ ಬಂದಿದೆ. ಹೌದು, ಯಾಕಂದ್ರೆ ನನ್ಗೆ ಪರ್ಸನ್ ಮುಖ್ಯ ಗೈಸ್. ನಾನ್ ಸೋತ್ರು ನನ್ ಪರವಾಗಿಲ್ಲ, ನನಗೆ ಪರ್ಸನ್ ಮುಖ್ಯ. ಸೊ ನಾನ್ ಸಾರಿ ಕೇಳಿದ್ರೆ ಒಂದು ಇದಾಗುತ್ತೆ ಅಂದ್ರೆ ಐ ಆಮ್ ಫೈನ್, ನಾನ್ ಸಾರಿ ಕೇಳ್ತೀನಿ. ಸೊ ನೆಕ್ಸ್ಟ್ ಕ್ವಶನ್. ಸಿಸ್ಟರ್, ನೀವು ಲವ್ ಮಾಡ್ದಾಗಿಂದ ಯಾವ್ದಾದ್ರು ವಿಷಯಕ್ಕೆ ಜಗಳ ಅಂದ್ರೆ ಮೊದ್ಲು ಮಾತಾಡ್ಸೋದ್ ಯಾರು? ನಾನೇ ಗೈಸ್. ಜಗಳ ಆದ್ರೂ ಮಾತಾಡ್ಸೋದ್ ನಾನೇ ಹೋಗಿ ಸಾರಿ ಕೇಳ್ತೀನಿ, ನಾನೇ ಮಾತಾಡ್ಸ್ತೀನಿ. ಯಾಕಂದ್ರೆ ಪ್ರಪೋಸ್ ಮಾಡಿರೋದು ಅವಳೆ ಅಲ್ವಾ, ಅದಕ್ಕೆ ಅದಲ್ಲ ಆತರ ಎಲ್ಲ ಏನಿಲ್ಲ ಗೈಸ್. ಬಟ್ ನನ್ಗೆ ಕೋಪ, ನನ್ಗೆ ಹೆವಿ ಕೋಪಿಷ್ಟ ಗೈಸ್. ಹೆವಿ ನನ್ಗೆ ಒಂದ್ 5 ನಿಮಿಷಕ್ಕೂ ಕೋಪ ಹಂಗೆ ರೈಸ್ ಆಗ್ಬಿಡುತ್ತೆ. ಅಂಡ್ ನನ್ನ ಕಂಟ್ರೋಲ್ ಆಗಲ್ಲ ಅಂತ ಅದು ಅವಳಿಗೂ ಗೊತ್ತು. ಅವಳು ನೋಡ್ಕೊಂಡ್ ಬಂದಿದ್ದಾಳೆ, ಅದರಿಂದ ಅವಳೆ ಸಾರಿ ಕೇಳ್ತಾಳೆ. ಅವನು ಕೇಳ್ತಾನೆ. ಈಗ ಅವ್ನ್ ತಪ್ಪಿದ್ರೆ ಅವನೇ ಕೇಳ್ತಾಳ, ಆಮೇಲೆ ಅವ್ನ್ ತಪ್ಪಿದ್ರು ನಾನೇ ಹೋಗಿ ಕೇಳೋದಲ್ಲ ಗೈಸ್. ಏನ್ ಗೊತ್ತಾ, ಇನ್ನೊಂದು ಅಡ್ವೈಸ್ ಕೇಳೋದಲ್ಲ ಸ್ಟ್ರಾಂಗ್ ಆಗಿರಕ್ಕೆ. ಇವಾಗ ಜಗಳ ಆಡೋ ಟೈಮಲ್ಲಿ ಒಂದು 30 ಮಿನಿಟ್ಸ್ ಬಿಟ್ಬಿಡಿ, ಮಾತಾಡಕ್ಕೆ ಹೋಗ್ಬೇಡಿ. ಅಂಡ್ ಯೋಚನೆ ಮಾಡಿ ಯಾಕೆ ಏನು ಹಿಂಗೆ ಅಂತ. ಅವಾಗ ನಿಮ್ಗೆ ಅರ್ಥ ಆಗ್ಬಿಡುತ್ತೆ ಅಂಡ್ ಮೈಂಡ್ ಕಾಮ್ ಆಗುತ್ತೆ. ಅವಾಗ ಸ್ವಲ್ಪ ಜಗಳ ಕಂಟ್ರೋಲ್ ಆಗುತ್ತೆ. ಜಾಸ್ತಿ ಆಗೋ ಜಗಳ ಸ್ವಲ್ಪ ಕಂಟ್ರೋಲ್ ಆಗುತ್ತೆ. ನೀವು ಮಾತಾಡ್ತಾ ಹಂಗೆ ಜಗಳ ಆಡ್ಕೊಂಡೇ ಇದ್ರೆ ಅದಂಗೆ ಜಾಸ್ತಿ ಆಗಿ ಎಕ್ಕುಟ್ಟೋಗುತ್ತೆ. ಅಲ್ಲಿ ಒಂದು 30 ಮಿನಿಟ್ಸ್ ಗ್ಯಾಪ್ ತಗೊಂಡು ಸ್ವಲ್ಪ ಮೈಂಡ್ ಫ್ರೀ ಮಾಡ್ಕೊಳ್ಳಿ, ಆಮೇಲೆ ಇಬ್ರು ಮಾತಾಡ್ಕೊಳ್ಳಿ, ಅವಾಗ ಕ್ಲಿಯರ್ ಆಗುತ್ತೆ. ಹೌದು. ಸೊ ಜಗಳ ಆದಾಗ ಮಾತಾಡ್ಸೋದು ಅವ್ನ್ ತಪ್ಪಿದ್ರೆ ಅವನು, ನನ್ ತಪ್ಪಿದ್ರೆ ನಾನು. ಅಂಡ್ ಸಾರಿ ನಂದೇ ತಪ್ಪಿದ್ರು ಇವಳೆ ಕೇಳ್ತಾಳೆ ಗೈಸ್, ಇರೋದನ್ನ ಹೇಳ್ತೀನಿ. ಹೌದು, ಹಂಗಂದ್ರೆ ನಿನ್ ತಪ್ಪಿದಾಗ ನೀನ್ ಸಾರಿ ಕೇಳೇ ಇಲ್ವಾ ಆತರ ಹೇಳ್ತಾರ ನಾನು. ಅಂದ್ರೆ ಏನಂತ ಹೇಳೋದು, ಫಸ್ಟ್ ಮಾತಾಡ್ಸೋದು ಯಾರು? ಇವಳೆ ಮಾತಾಡ್ಸೋದು ನಾನೇ ಹೇಳ್ತಾರ ನಾನು. ಅವ್ನ್ ತಪ್ಪಿದ್ರೆ ನಾನು ಮಾತಾಡ್ಸ್ತೀನಿ ಗೈಸ್, ನನಗೆ ಗೊತ್ತು. ಯಾಕಂದ್ರೆ 6 ವರ್ಷದಿಂದ ನೋಡ್ಕೊಂಡ್ ಬಂದಿನಿ, ಇವಳು ಬಂದ್ ಮಾತಾಡ್ಸ್ತಾಳೆ ಅಂತ, ಅದಕ್ಕೆ ಸುಮ್ನೆ ಇರ್ತೀನಿ. ನೋಡಿ ಗೈಸ್, ಗೈಸ್ ಇಲ್ಲೆಲ್ಲ ಹೇಳ್ತಾ ನನ್ ನೆಕ್ಸ್ಟ್ ಏನ್ ಮಾಡ್ತಾಳೋ ಗೊತ್ತಿಲ್ಲ.
ನಾನೇ ಬರ್ಲಿ ಅಂತ ಕಾಯ್ತಾ ಇರ್ತಾಳೆ. ಓಕೆ, ನೆಕ್ಸ್ಟ್ ಕ್ವಶನ್. ನಿಮ್ಮಿಬ್ರಲ್ಲಿ ಫಸ್ಟ್ ಪ್ರಪೋಸ್ ಮಾಡಿದ್ ಯಾರು, ಮತ್ತೆ ಫ್ಯಾಮಿಲಿಗೆ ಹೆಂಗ್ ಗೊತ್ತಾಯ್ತು, ಅವ್ರು ಹೆಂಗ್ ಒಪ್ಕೊಂಡ್ರು? ಸೊ ಫಸ್ಟ್ ಪ್ರಪೋಸ್ ಮಾಡಿದ್ ನಾನೇ. ಅಂಡ್ ಫ್ಯಾಮಿಲಿಗೆ ಹೆಂಗ್ ಗೊತ್ತಾಯ್ತು ಅಂತಂದ್ರೆ, ಫಸ್ಟ್ ಫ್ರೆಂಡ್ಸ್ ಅಂತಾನೆ ಇದ್ದಿದ್ದು, ವಿಡಿಯೋಸ್ ಎಲ್ಲ ಬೆಸ್ಟ್ ಫ್ರೆಂಡ್ಸ್ ಅಂತ ಮಾಡ್ತಾರೆ. ಅನ್ಕೊಂಡು ಇದ್ ಮಾಡ್ತಾ ಇದ್ವಿ. ಅಂಡ್ ಒಂದೂವರೆ ವರ್ಷ ಗಂಟ ಅಲ್ಲಿ ಗಂಟ ಮೇಂಟೈನ್ ಮಾಡ್ಕೊ ಬಂದಿದ್ವಿ. ಅಂಡ್ ನಮ್ಮನೇಲಿ ಮಾಮೂಲಿ ನಮ್ಮನೇಲಿ ಏನು ಕೇಳೋದಿಲ್ಲ. ಅಂಡ್ ಹುಡುಗರ್ ಮನೇಲಿ ನಿಜವಾಗ್ಲೂ ಯಾರು ಏನೋ ಕೇಳಲ್ಲ. ಅವ್ರ ಮನೇಲಿ ಒಬ್ಬೊಬ್ರು ಗೊತ್ತಿತ್ತು. ಮನೇಲಿ ಕೇಳ್ತಾರೆ, ಒಬ್ಬೊಬ್ರು ಮನೇಲಿ ಕೇಳಲ್ಲ. ಅಂಡ್ ನಮ್ಮ ಮನೇಲಿ ಏನಿಲ್ಲ ಆತರ. ಇವ್ರ ಮನೆಯಲ್ಲಿ ಬೆಸ್ಟ್ ಫ್ರೆಂಡ್ ಅಂತ ಮಾತಾಡ್ಕೊಂಡು ಗೊತ್ತಾಗ್ಬಿತ್ತು. ಬೆಸ್ಟ್ ಫ್ರೆಂಡ್ ಅಂತ ಎಲ್ಲಾ ಕಡೆ ಇದ್ ಮಾಡಿದ್ವಿ. ಆಮೇಲೆ ಆಮೇಲೆ ಥರ್ಡ್ ಪರ್ಸನ್ ಇಂದ ಲವ್ ಅಂತ ರಿವೀಲ್ ಆಯ್ತು. ಅವ್ರು ಬಂದ್ ಮನೆಗೆ ಹಾಕೊಟ್ಬಿಟ್ಟಿದ್ರು ಗೈಸ್. ಅವಾಗ ಸ್ವಲ್ಪ ನನಗೂ ಹೆಂಗ್ ಫೇಸ್ ಮಾಡ್ಬೇಕಂತ ಗೊತ್ತಾಗ್ಲಿಲ್ಲ. ಏನೇನೋ ಆಯ್ತು ಗೈಸ್, ಅದ್ ನಮ್ ಲವ್ ಸ್ಟೋರಿ ವ್ಲಾಗ್ ಮಾಡಿದಾಗ ಹೇಳ್ತೀನಿ ಏನೇನಾಯ್ತು ಅಂತ. ಸಖತ್ತಿದೆ ಮಜಾ. ಅಯ್ಯೋ, ಏನೇನ್ ಸಾಹಸ ಪಟ್ಟಿದೀವಿ, ಹೆಂಗ್ ಮಾಡಿದೀವಿ ಎಲ್ಲ ಹೇಳ್ತೀವಿ. ಸಿಕ್ಕಾಪಟ್ಟೆ ಕಷ್ಟಪಟ್ಟಿನಿ. ಇವನು ಸಿಕ್ಕಾಪಟ್ಟೆ ಕಷ್ಟಪಟ್ಟವನೆ ನನ್ನ ಉಟ್ಸ್ಕೊಳಕ್ಕೆ. ನೆಕ್ಸ್ಟ್ ಕ್ವಶನ್ ನಾನೇ ಓದ್ತೀನಿ. ಸೊ ಗೈಸ್, ಇವಾಗ ನೆಕ್ಸ್ಟ್ ಕ್ವಶನ್ ಹೋಗೋಣ. ಚಂದೋರು ಯಾವ ಕ್ವಾಲಿಟಿ ನೋಡಿ ನೀವ್ ಒಪ್ಕೊಂಡ್ರಿ? ಅಂಡ್ ನಿಮ್ ಮದ್ವೆ ಯಾವ ಇಯರ್ಗೆ? ಕ್ವಾಲಿಟಿ ಹೇಳಿದೀನಲ್ಲ ಆಲ್ರೆಡಿ, ಅದೇ ಕೇರಿಂಗ್, ತುಂಬಾ ಕೇರಿಂಗ್, ತುಂಬಾ ಲವ್ ಮಾಡ್ತಾನೆ ನನ್ನ. ತುಂಬಾ ಇದೆ ಗೈಸ್ ನನ್ ಕ್ವಾಲಿಟಿ. ನನ್ ಸಿಕ್ಕಿರೋದಕ್ ಪುಣ್ಯ ಮಾಡಿರ್ಬೇಕು. ನಾನ್ ಸಿಕ್ಕಿರೋದಕ್ಕೆ ಅವ್ನ್ ಅಂಡ್ ಪುಣ್ಯ ಮಾಡಿ. ನಿಮ್ ಮದ್ವೆ ಯಾವ ಇಯರ್ಗೆ? ನಮಗೂ ಗೊತ್ತಿಲ್ಲ ಗೈಸ್. ಹೆಂಗ್ ಹೇಳಕ್ಕಾಗ್ತದೆ ನಮ್ದು ಮದ್ವೆ? ಅಂಡ್ ಇನ್ನೊಂದು ಪ್ಲಾನಿಂಗ್, ಅದೆಲ್ಲ ಹೇಳ್ತೀವಿ ಗೈಸ್, ಪಕ್ಕ ಹೇಳ್ತೀವಿ. ಪ್ಲಾನಿಂಗ್ ಮಾಡ್ಕೊಬೇಕು. ಪ್ಲಾನಿಂಗ್ ಇಲ್ದೆ ಏನು ಆಗಲ್ಲ. ಮತ್ತೆ ಇವಾಗ ನಾವ್ ಸುಮ್ನೆ ಈ ವರ್ಷ ಆಗ್ಬಿಡ್ತೀವಿ ಅಂತ ಆಮೇಲೆ ಕಮೆಂಟ್ ಹಾಕ್ತೀರಾ, ಎಲ್ಲಿ ವ್ಲಾಗ್ ಅಲ್ಲಿ ಹೇಳಿದ್ರಿ ಅಂತ ಇದ್ ಮಾಡ್ತೀರಾ. ಸುಳ್ಳೆಲ್ಲ ಹೇಳಕ್ ಇಷ್ಟ ಪಡಲ್ಲ, ಇರೋದನ್ನ ಹೇಳ್ಬಿಡ್ತೀವಿ ಗೈಸ್. ನೆಕ್ಸ್ಟ್ ಕ್ವಶನ್ ಬಂದಿ, ಅಕ್ಕ ಲವ್ ಬ್ರೇಕಪ್ ಆಗಿರೋರ್ಗೆ ಹೇಗೆ ಇರ್ಬೇಕು ಅಂತ ಒಂದ್ ಮೋಟಿವೇಶನ್ ಸ್ಪೀಚ್ ಹೇಳಿ. ಆಕ್ಚುಲಿ ನನ್ ಮೋಟಿವೇಶನ್ ಸ್ಪೀಚ್ ಕೊಟ್ರೆ ಇವ್ನ್ ತಲೆಗೆ ಆಗ್ತಾ ಇದ್ಯಾ ಅಂತಾನೆ. ಬಟ್ ಅಂದ್ರು ನಿಮ್ಗೋಸ್ಕರ ನಾನ್ ಕೊಡ್ತಾ ಇದೀನಿ. ಈಗ ಬಿಟ್ಟೋದವ್ರ ಬಗ್ಗೆ ತಲೆ ಕೆಡ್ಸ್ಕೋಬೇಡಿ ಆಯ್ತಾ. ಈಗ ದೇವ್ರು ನಿಮ್ ಲೈಫ್ ಅಲ್ಲಿ ಒಂದ್ ಪರ್ಸನ್ ನ ದೂರ ಇಕ್ತಾ ಇದ್ದಾನೆ ಅಂದ್ರೆ ಅದ್ರರ್ಥ ಏನೋ ಕೆಟ್ಟದಾಗೋದ್ರಿಂದ ನಿಮ್ನ ಪಾರ್ ಮಾಡ್ತಾ ಇದ್ದಾನೆ ಅಂತ. ಸೊ ಅದಕ್ಕೆ ರೆಸ್ಪೆಕ್ಟ್ ಮಾಡಿ, ನಿಮ್ ಲೈಫ್ ನ ಚೆನ್ನಾಗ್ ನೋಡ್ಕೊಳ್ಳಿ. ನಿಮ್ಗೆ ಹೆಂಗ್ ಬೇಕೋ ಹಂಗ್ ಬದುಕಿ. ಪ್ರೂವ್ ದೆಮ್ ದೇ ವೇರ್ ರಾಂಗ್ ಅಂತ. ಬಿಟ್ಟೋದವ್ರ ಬಗ್ಗೆ ತಲೆನೇ ಕೆಡ್ಸ್ಕೋಬೇಡಿ. ಅವ್ರ ಮುಂದೆ ಮಸ್ತಾಗಿರಿ ಅಷ್ಟೇ. ನಿಮ್ ಕಡೆಯಿಂದ ಒಂದ್ ಅಡ್ವೈಸ್ ಅಂತ ಕೇಳಿರೋದು ನಂದೆಲ್ಲ. ನಂಗೆ ಮೋಟಿವೇಶನ್ ಎಲ್ಲ ಬರಲ್ಲ ಗೈಸ್. ಖುಷಿಯಾಗಿರಿ ಗೈಸ್. ನೆನ್ಪಾಗ್ತಾರೆ ಗೊತ್ತು, ಬಟ್ ನೆಕ್ಸ್ಟ್ ಕ್ವಶನ್ ಬಂದು, ಚಂದು ಅಣ್ಣ ಅವರ ಡ್ಯಾಡ್ ಇಲ್ವಾ ಅಕ್ಕ? ಇಲ್ಲ ಗೈಸ್. ಯಾಕೆ ಏನು ಅಂತ ಅದಕ್ಕೂ ಕೂಡ ವ್ಲಾಗ್ ಮಾಡ್ತೀನಿ. ಅವ್ನ್ ಲೈಫ್ ಸ್ಟೋರಿ ವ್ಲಾಗ್ ಅಲ್ಲಿ ಆನ್ಸರ್ ಮಾಡ್ತಾರೆ. ಡ್ಯಾಡ್ ಇಲ್ಲ. ಕ್ವಶನ್ ಇಸ್ ಯುವರ್ ವಾಟ್ಸ್ಆಪ್ ಅಂಡ್ ಫೋನ್ ವಾಲ್ಪೇಪರ್ ಫೋಟೋ ಬೋತ್ ಆಫ್ ಯು ಲವ್ ಯು ಸೋ ಮಚ್. ಓಕೆ, ವಾಟ್ಸ್ಆಪ್ ಅಲ್ಲಿ ವಾಲ್ಪೇಪರ್ ಏನಿದೆ ಅಂತಾನು ಫೋಟೋ ಹಾಕ್ತೀನಿ. ಅಂಡ್ ಫೋನ್ ವಾಲ್ಪೇಪರ್ದು ಫೋಟೋ ಹಾಕ್ತೀನಿ. ಬೋತ್ ಅಂದ್ರೆ ನಾನು ವಾಲ್ಪೇಪರ್ ಹಾಕಿಲ್ಲ ವಾಟ್ಸ್ಆಪ್ ಅಲ್ಲಿ. ನಾನ್ ಹಾಕಿದೀನಿ, ನಾನು ಹಾಕಿಲ್ಲ. ಮತ್ತೆ ಫೋನ್ ವಾಲ್ಪೇಪರ್ದು ಫೋಟೋ ಹಾಕ್ತೀನಿ. ಓಕೆ, ಫೋನ್ ವಾಲ್ಪೇಪರ್ ಹಾಕ್ತೀನಿ, ವಾಟ್ಸ್ಆಪ್ ಹಾಕ್ತೀನಿ, ಬಟ್ ನಾನೇನು ವಾಲ್ಪೇಪರ್ ಹಾಕಿಲ್ಲ ಗೈಸ್. ಲವ್ ಯು ಸೋ ಮಚ್ ಅಂದಿರಾ, ಲವ್ ಯು ಟು. ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು, ಚಂದು ಅವ್ರ ಅಮ್ಮ ಜೊತೆ ನೀವು ಕ್ಲೋಸ್ ಆಗಿ ಚೆನ್ನಾಗಿದ್ದೀರಾ? ಹಂಗೆ ನಿಮ್ಮ ಅಮ್ಮ ಜೊತೆ ಚಂದು ಅವ್ರ ಬಾಂಡಿಂಗ್ ಹೆಂಗಿದೆ? ನಮ್ಮಮ್ಮ ಜೊತೆ ಚಂದು ಬಾಂಡಿಂಗು ತುಂಬಾ ಚೆನ್ನಾಗಿದೆ. ಅಂಡ್ ಅದು ಆಫ್ ಕ್ಯಾಮ್ರಾ ಇರುತ್ತೆ, ಯಾಕಂದ್ರೆ ಇನ್ನ ಆನ್ ಕ್ಯಾಮ್ರಾ ಅದು ಬಾಂಡಿಂಗ್ ಇನ್ನ ನಾವು ತೋರ್ಸಿಲ್ಲ. ಸ್ವಲ್ಪ ಟೈಮ್ ಬೇಕು ಗೈಸ್. ಆಫ್ ಕ್ಯಾಮ್ರಾ ತುಂಬಾ ಚೆನ್ನಾಗಿದ್ದಾರೆ. ತುಂಬಾ ಚೆನ್ನಾಗಿ ಮಾತಾಡ್ತಾರೆ. ನಾವು ತುಂಬಾ ಚೆನ್ನಾಗಿದ್ದೀವಿ ಗೈಸ್. ಹೌದು, ನನ್ಕಿನ್ನ ಜಾಸ್ತಿ ನಮ್ಮ ಅಮ್ಮಂಗ ಒಂದೊಂದ್ಸಲ ಇವನೇ ಕೇರ್ ಮಾಡ್ತಾರೆ. ಅರ್ಥ ಆಗಿಲ್ಲ. ನನ್ಕಿನ್ನ ಜಾಸ್ತಿ ಒಂದೊಂದ್ಸಲ ನಮ್ಮಮ್ಮಿಗೆ ಇವನೇ ಜಾಸ್ತಿ ಕೇರ್ ಮಾಡ್ತಾನೆ. ಸೊ ನೆಕ್ಸ್ಟ್ ಕ್ವಶನ್, ನಿಮ್ ಲವ್ ಅಲ್ಲಿ ಜಗಳ ಆದಾಗ ನೀವು ಫಸ್ಟ್ ಕನ್ವಿನ್ಸ್ ಮಾಡ್ತೀರಾ ಅಥವಾ ಅಣ್ಣ ಮಾಡ್ತಾರಾ? ನಾನೇ ಮಾಡೋದು. ಹೇಳದ್ವಲ್ಲ ಇವಳೆ. ಸೊ ನೆಕ್ಸ್ಟ್ ಕ್ವಶನ್, ವಾಟ್ ಇಸ್ ಯುವರ್ ಏಜ್ ನೌ? ಏಜ್ ಯಾಕೆ? ಏಜ್ ರಿವೀಲ್ ಮಾಡ್ಬೋದಾ? ಮಾಡ್ಬೋದು. ಮಾಡೋಣ. ನನ್ನ ಏಜ್ ಬಂದು 21 ಅಂಡ್ ಈ ಏಪ್ರಿಲ್ ನನ್ ಬರ್ಡೇ ಬಂದ್ರೆ ನಂಗೆ 22. ಹೌದಾ? 3 ವರ್ಷ ಚಿಕ್ಕೊಳ್ತಾನೆ ನಂಗೆ. ನಿಂಗೆ 20, ಇವನ್ಗೆ 24 ಗೈಸ್. ಈಗ ಏಪ್ರಿಲ್ 14th ಬಂದ್ರೆ 25. ನಂಗೆ 25. ನಿಂಗೆ 25, ನಂಗೆ 22. ನಂಗೆ ಏಪ್ರಿಲ್ ಬಂದ್ರೆ 26. ಇಲ್ಲ 25 ಅಲ್ವಾ? 25, ನಂಗೆ 22. 3 years. ಗಾಯ್ಸ್, ನನ್ನ ಏಜ್ ನನಗೆ ಗೊತ್ತಾಯ್ತಿಲ್ಲ ಕರೆಕ್ಟ್. ಇವಾಗ 25 years. 24 ರನ್ನಿಂಗು. ಸಿಲ್ವರ್ ಜುಬ್ಲಿ ಸಿಲ್ವರ್ ಜುಬ್ಲಿ ಹೊಡಿತಾನೆ ಗೈಸ್. ಗ್ರ್ಯಾಂಡ್ ಆಗಿ ಮಾಡೋಣ.
ನೆಕ್ಸ್ಟ್ ಕ್ವಶನ್, ಅಕ್ಕ ನಿಮ್ದು ಅಣ್ಣದು ಜಗಳ ಆಗುತ್ತೆ ಅಂಡ್ ಹೆಂಗ್ ಕಾಂಪ್ರಮೈಸ್ ಆಗ್ತೀರಾ? ಅಂಡ್ ಇನ್ನೊಂದೇನ್ ಗೊತ್ತಾ, ನಂದು ಸಿಲ್ವರ್ ಜುಬಿಲಿ 25 ಗಿಫ್ಟ್ ಕೊಡ್ಬೇಕು ನೀನ್ ನಂಗೆ. ನೋಡಿ ಗೈಸ್, ಇನ್ನೇನ್ ಆಸೆ. ಓಕೆ, ನಿಮ್ದು ಅಣ್ಣದು ಜಗಳ ಆಗುತ್ತೆ, ಹೆಂಗ್ ಕಾಂಪ್ರಮೈಸ್ ಆಗ್ತೀರಾ? ಲವ್ ಫ್ರಮ್ ವಿಜಯಪುರ್. ವಿಜಯಪುರ್ ಸಾರಿ ಬಿಜಾಪುರ್ ಅಂತೆ. ವಿಜಯಪುರ್, ಸಾರಿ ಗೈಸ್. ಅದೇ ಹೇಳದ್ವಲ್ಲ, ನಾನೇ ಸಾರಿ ಕೇಳ್ತೀನಿ, ಆಮೇಲೆ ಇಬ್ರು ಕೂತ್ ಮಾತಾಡ್ತೀವಿ ಏನು ವಿಷಯ ಅಂತ ಬಗ್ಗೆ. ಅದೆಲ್ಲ ಹೇಳಿದ್ವಿ. ಹಂಗೆ ಕಾಂಪ್ರಮೈಸ್. ನೆಕ್ಸ್ಟ್ ಕ್ವಶನ್, ನೀವ್ ಯಾಕೆ ಎಜುಕೇಶನ್ ಮಾಡ್ತಾ ಇಲ್ಲ ಸಿಸ್ಟರ್? ಯಾರು ಹೇಳಿದ್ದು? ನಾನು ಎಜುಕೇಶನ್ ಮಾಡ್ತಾ ಇದೀನಿ ಗೈಸ್. ಅದೊಂದು ಬ್ಲಾಗ್ ಕೂಡ ಹಾಕಿದ್ರೆ. ನಾನು ಇನ್ನ ಗ್ರಾಜುಯೇಷನ್ ಆಗಸ್ಟ್ ಅಲ್ಲಿ ಐತೆ, ಎಜುಕೇಶನ್ ಮಾಡ್ತಾ ಇಲ್ಲ. ಫಸ್ಟ್ ನನ್ ಬ್ಲಾಗ್ ಚೆಕ್ ಮಾಡಿ ಗೈಸ್ ಬೇಗ. ನೆಕ್ಸ್ಟ್ ಕ್ವಶನ್, ಅಕ್ಕ ನೀವ್ ಲವ್ ಮಾಡಿ ಎಷ್ಟು ಇಯರ್ಸ್ ಆಯ್ತು? 6 years ಆಯ್ತು. 6 ವರ್ಷ. 6 ವರ್ಷ ಲವ್ ಮಾಡಿದೀನಿ ಗೈಸ್. ಹೌದು, ನಾನು ಕೂಡ. ಸಾಯೋವರೆಗೂ ಇವನ್ನೇ ಲವ್ ಮಾಡೋದ್ರಲ್ಲಿ ಏನ್ ವಸ್ತು. ಓಕೆ, ನೆಕ್ಸ್ಟ್, ಸಿಂಗ್ ಅ ಸಾಂಗ್ ಫಾರ್ ಚಂದು ಅಣ್ಣ. ನಾನ್ ಸಿಂಗರ್ ಅಲ್ಲ ಗೈಸ್, ಬೇಡ. ಮಾಡ್ಬೇಕು, ಕ್ವಶನ್ ಕೇಳಿದಾರ ಅಂದ್ಮೇಲೆ ಅದಕ್ಕೆ ಆನ್ಸರ್ ಮಾಡ್ಬೇಕು. ಓಕೆ, ನಿಮ್ ಫೇವ್ರೆಟ್ ಸಾಂಗ್ ಯಾವುದು? ಖುಷಿ ಎಲ್ಲ ಕೈ ಹಾಕಿ ನಿನಗಾಗಿ ನಾನು ಹೊತ್ತು ತರುವೆ, ನಿನ್ನ ಕನಸೆಲ್ಲ ನನಸು ಮಾಡುವೆ. ಅಷ್ಟೇ ಗೈಸ್, ಸಾಕು ಪ್ಲೀಸ್. ನೆಕ್ಸ್ಟ್ ಕ್ವಶನ್ ಹೋಗೋಣ. ಅಕ್ಕ ನೀವಿಬ್ರು ಫಸ್ಟ್ ರೀಲ್ಸ್ ಮಾಡಿದ್ದು ಯಾವ್ದು? ಓ, ಫಸ್ಟ್ ರೀಲ್ಸ್ ಮಾಡಿದ್ ಯಾವ್ದು ಗೊತ್ತಾ ಗೈಸ್? ಕಿಸ್ ಮೂವಿ ಸಾಂಗ್. ನೀನೆ ನನ್ನ ಅಲ್ಲಲ್ಲ, ನೀನೆ ಮೊದಲು ನೀನೆ ಕೊನೆ, ಆ ಸಾಂಗ್ ನಾವ್ ರೀಲ್ಸ್ ಅದನ್ನ ಹಾಕ್ತೀನಿ ನೋಡಿ, ಹತ್ರ ಇದೆ ಆ ವಿಡಿಯೋ ಆಯ್ತಾ. ನೆಕ್ಸ್ಟ್ ಕ್ವಶನ್, ನಿಮ್ ರಿಲೇಶನ್ಶಿಪ್ ಸೀಕ್ರೆಟ್ ಏನು? ಸೀಕ್ರೆಟ್ ಅಂತ ಏನು? ಅದೇ ಹೇಳಿದ್ವಲ್ಲ ಗೈಸ್, ಜಗಳ ಆದ್ರೆ ಹಿಂಗ್ ಮಾಡಿ ಅದೇ ನಮ್ ಸೀಕ್ರೆಟ್ ಅಷ್ಟೇ. ನೆಕ್ಸ್ಟ್ ಕ್ವಶನ್, ನೆಕ್ಸ್ಟ್ ಟ್ರಿಪ್ ಟು? ನೆಕ್ಸ್ಟ್ ಇನ್ನ ಪ್ಲಾನ್ ಮಾಡಿಲ್ಲ. ಲಾಸ್ಟ್ ಟೈಮ್ ಗೋವಾ ಹೋಗಿದ್ವಿ, ಅದು ಲಾಸ್ಟ್ ಟೈಮ್ ಥೈಲ್ಯಾಂಡ್ ಹೋಗಿದ್ವಿ. ಈ ಟೈಮು ದುಬೈ ಅಥವಾ ಬಾಲಿ ಅನ್ಕೊಂಡಿದೀವಿ. ಪ್ಲಾನ್ ಮಾಡ್ಬೇಕು ಗೈಸ್, ಮತ್ತೆ ಬೇಗ ಕರ್ಕೊಂಡೋಗು. ಟ್ರಿಪ್ ಪ್ಲಾನರ್ ಗೈಸ್, ನಾನ್ ಜಸ್ಟ್ ಬ್ಯಾಗ್ ಪ್ಯಾಕ್ ಮಾಡ್ಕೊಂಡು ಹೋಗೋದಷ್ಟೇ. ನಾವು ಗೈಸ್ ಎಲ್ಲ ನನ್ ತಲೆ ಮೇಲೆ ಹಾಕ್ಬಿಡ್ತಾರೆ. ಇನ್ನೊಂದ್ ಏನ್ ಗೊತ್ತಾ, ಇಲ್ಲಿ ಹುಡುಗರ ಜೊತೆ ಹೋಗ್ಬೇಕು ಮತ್ತೆ ಎಲ್ಲ ಗ್ಯಾಂಗ್ ಜೊತೆ ಹೋಗ್ಬೇಕಂತಂದ್ರೆ ಎಲ್ಲ ನಾನೇ ಪ್ಲಾನ್ ಮಾಡ್ಬೇಕು, ಎಲ್ಲ ನಾನೇ ಇದ್ ಮಾಡ್ಬೇಕು, ಎಲ್ಲಾರ ಕಾಲ್ ಕೈ ಹಿಡಿಬೇಕು. ಮತ್ತೆ ಏನು ಟ್ರಿಪ್ ಹೋಗೋವರ್ಗು ಎಲ್ಲ ನನ್ ತಲೆ ಮೇಲೆ ಬಿದ್ದಿರುತ್ತೆ. ಅಲ್ಲಿ 10 ಜನ ಇವಳು ಹೇಳ್ತಾಳೆ, ಎಲ್ಲಾರ್ನು ಕರಿ ಗ್ಯಾಂಗ್ ಹೋದ್ರೆ ಚೆನ್ನಾಗಿರುತ್ತೆ ಅಂತ. ನಾನು 10 ಜನದ ಕಾಲ್ ಕೈ ಹಿಡಿಬೇಕು. ಅವ್ನ್ ಬರಲ್ಲ ಅಂತಾನೆ, ಇವ್ನ್ ಬರಲ್ಲ ಅಂತಾನೆ, ಅವ್ನ್ಗೇನೋ ಒಪ್ಪಿಸಿ ಇವ್ನ್ಗ್ ಒಪ್ಪಿಸಿ ಹೋಗ್ಬೇಕು. ಅಂಡ್ ಇವಳು ಆಮೇಲೆ ನೆಕ್ಸ್ಟ್ ಟ್ರಿಪ್ ಕ್ಯಾನ್ಸಲ್ ಆಗೋದ್ರೆ, ನಿಮ್ ಜೊತೆ ಎಲ್ಲೂ ಕರ್ಕೊಂಡ್ ಹೋಗಲ್ಲ, ನಾನ್ ನಮ್ಮ ಅಮ್ಮನ ಜೊತೆನೆ ಹೋಯ್ತೀನಿ, ನಾನ್ ನಮ್ಮ ಮನೆಯವ್ರ ಜೊತೆನೆ ಹೋಗ್ತೀನಿ ಅಂತಾಳೆ. ನೆಕ್ಸ್ಟ್ ಟ್ರಿಪ್ ಬೇಗ ಕರ್ಕೊಂಡು ಹೋಗಿ. ನೋಡೋಣ. ನೆಕ್ಸ್ಟ್ ಕ್ವಶನ್, ಈ ಕ್ವಶನ್ ಸ್ಕಿಪ್ ಮಾಡ್ಬೇಡಿ, ಹೇಳಿ ವೆಯ್ಟ್ ಲಾಸ್ ಹೆಂಗ್ ಮಾಡೋದು ಅಂತ. ಓಕೆ, ವೆಯ್ಟ್ ಲಾಸ್ ಬಗ್ಗೆ ನಾನು ಐ ಗೆಸ್ ಸಪರೇಟ್ ವ್ಲಾಗೇ ಮಾಡ್ತೀನಿ, ಯಾಕಂದ್ರೆ ನಾನು ಗೋವಾಗ ಹೋಗಿದ್ ಕಾರಣದಿಂದ ನಾನು ಸ್ಟಾಪ್ ಮಾಡಿದೆ. ಬಟ್ ನಿನ್ನೆಯಿಂದ ಸ್ಟಾರ್ಟ್ ಮಾಡಿದೀನಿ. ನನಗೆ ಅದು ವರ್ಕೌಟ್ ಆದ್ರೆ ನಾನು ನಿಮ್ಗೂ ಹೇಳ್ತೀನಿ, ಯಾಕಂದ್ರೆ ವರ್ಕೌಟ್ ಆದ್ರೆ ಮಾತ್ರ ಹೇಳಕ್ ಸಾಧ್ಯ ಅಲ್ವಾ. ಸೊ ಗೈಸ್, ಏನಕ್ಕೆ ಎಲ್ಲ ಒಂದೊಂದ್ ವ್ಲಾಗ್ ಮಾಡ್ತೀವಿ ಅಂತ ಹೇಳ್ತಾ ಇದೀವಿ ಅಂತಂದ್ರೆ, ಅಂಡ್ ಇದ್ರಲ್ಲಿ ತುಂಬಾ ಕ್ವಶನ್ಸ್ ಇದಾವೆ, ಎಲ್ಲಾ ಕ್ವಶನ್ಗೂ ಆನ್ಸರ್ ಮಾಡ್ಬೇಕಲ್ಲ ನಮ್ಗೆ ಕೇಳಿರೋ ಕ್ವಶನ್ಸ್ಗೆ. ಅದಕ್ಕೆ ವ್ಲಾಗ್ ತುಂಬಾ ದೊಡ್ಡದಾಗ್ಬಿಡುತ್ತೆ, ಅದಕ್ಕೆ ಶಾರ್ಟ್ ಅಂಡ್ ಸ್ವೀಟ್ ಆಗಿ ಹೇಳ್ತಾ ಇದೀವಿ. ನಿಮ್ಗೆ ಏನೇನು ಮೇನ್ ಬೇಕಾಗಿದೆ ಅದಕ್ಕೂ ಒಂದು ಸ್ಟೋರಿ ಹಾಕ್ತಿವಿ. ಮೇನ್ ವ್ಲಾಗ್ ಕೂಡ ನಾವು ಒಂದು ಮೇನ್ ವ್ಲಾಗ್, ಒಂದು ಫುಲ್ ವ್ಲಾಗ್ ಕೂಡ ಮಾಡ್ತೀವಿ. ಅವಾಗ ಕರೆಕ್ಟ್ ಆಗಿರುತ್ತೆ, ನಿಮ್ಗೂ ಎಲ್ಲ ಅರ್ಥ ಮಾಡ್ಕೊಳಕ್ಕೆ. ಇವಾಗ ಶಾರ್ಟ್ ಅಂಡ್ ಸ್ವೀಟ್ ಆಗಿ ಹೇಳ್ತೀವಿ. ಸೊ ನೆಕ್ಸ್ಟ್ ಕ್ವಶನ್, ನಿಮ್ ಲವ್ ಯಾವಾಗಿಂದ ಸ್ಟಾರ್ಟ್ ಆಗಿದ್ದು ಮತ್ತೆ ಎಷ್ಟು ವರ್ಷ ಕಂಪ್ಲೀಟ್ ಆಯ್ತು? 2020 ಇಂದ ಸ್ಟಾರ್ಟ್ ಆಗಿದ್ದು, 6 years ಕಂಪ್ಲೀಟ್ ಆಗಿದೆ. ನೆಕ್ಸ್ಟ್ ಕ್ವಶನ್, ಅಂಕಿತಾ ಅವ್ರಿಗೆ ನಿಜವಾಗ್ಲೂ ಮದ್ವೆ ಫಿಕ್ಸ್ ಆಯ್ತಾ? ಗೈಸ್, ಅದ್ರಲ್ಲೇ ಕ್ಲಾರಿಟಿ ಕೊಟ್ಟಿದೀವಿ, ಹುಡ್ಕಕ್ ಸ್ಟಾರ್ಟ್ ಮಾಡಿದೀವಿ, ಇನ್ನ ಸೆಟ್ ಆಗಿಲ್ಲ, ಇನ್ನ ಒಂದ್ 2 ವರ್ಷ ಟೈಮ್ ಹಿಡಿಯುತ್ತೆ ಅಂತ. ಗೈಸ್, ಎಲ್ಲ ನಿಮ್ ಹತ್ರ ಹಂಚ್ಕೊಂತೀವಿ ಗೈಸ್. ನೀವು ನಮ್ ಫ್ಯಾಮಿಲಿ ಇದ್ದಂಗೆ. ಹೌದು, ಏನೇ ಆಗ್ಲಿ ಏನೇ ಬಿಡ್ಲಿ ನಾವ್ ಹೇಳ್ತೀವಿ ಪಕ್ಕಾ ಗೈಸ್. ಆ ಖುಷಿ ಆಗ್ಲಿ ಬೇಜಾರಾಗ್ಲಿ ನಿಮ್ ಹತ್ರ ಹಂಚ್ಕೊಂಡ್ರೇನೆ. ಓಕೆ, ನೆಕ್ಸ್ಟ್ ಕ್ವಶನ್, ಅಂಕಿತಾ ಸಿಸ್ ಮದ್ವೆ ಯಾವಾಗ ಅಕ್ಕ? ಅಂಡ್ ಅವ್ರ ಮದ್ವೆ ಆಗ್ತಿರೋ ಹುಡ್ಗ ಪಿಕ್ ಹಾಕಿ. ಇನ್ನ ಮದ್ವೆ ಫಿಕ್ಸ್ ಆಗಿಲ್ಲ, ಎಲ್ಲಾ ಫಿಕ್ಸ್ ಆಗಿ ರೆಡಿ ಆದ್ಮೇಲೆ ಒಪ್ಕೊಂಡಾದ್ಮೇಲೆ ಫೋಟೋ ಹಾಕ್ತಿವಿ. ಹೌದು. ಕ್ವಶನ್, ವಾಟ್ ಈಸ್ ಯುವರ್ ಏಮ್ ಇನ್ ಯುವರ್ ಪರ್ಸನಲ್ ಲೈಫ್? ಓಕೆ, ನನ್ನ ಏಮ್ ಬಂದ್ಬಿಟ್ಟು ಅದೇ ಆಡ್ಕೊಳ್ಳೋರ್ ಮುಂದೆ ಬೆಳಿಬೇಕು, ನಿಂತಿ ತೋರ್ಸ್ಬೇಕು ನಮ್ ಕೈಯಲ್ಲಿ ಆಗುತ್ತೆ ಅಂತ, ನಕ್ದವ್ರಿಗೆಲ್ಲ ಒಂದ್ ಆನ್ಸರ್ ಕೊಡ್ಬೇಕು ಅಷ್ಟೇ. ನಿನ್ನೇಮೇನು? ನಂದೇನಿಲ್ಲ ಗೈಸ್, ಬೆಳಿಬೇಕು ಅಷ್ಟೇ. ಹೌದು, ಬೆಳಿಬೇಕು, ದುಡಿಬೇಕು. ಯಾರ್ಯಾರು ಆಡ್ಕೊಂಡಿದಾರೋ ಅವ್ರ ಮುಂದೆ ಎಲ್ಲ ನಿಂತಿ ತೋರ್ಸ್ಬೇಕು. ನೆಕ್ಸ್ಟ್ ಕ್ವಶನ್, ವಾಟ್ ಇಸ್ ದ ಒನ್ ಥಿಂಗ್ ಪೀಪಲ್ ಡೋಂಟ್ ನೋ ಅಬೌಟ್ ಬೋತ್ ಆಫ್ ಯು? ನಮ್ ಬಗ್ಗೆ ಜನಕ್ಕೆ ಗೊತ್ತಿಲ್ದಿರೋದೇನು? ಗೊತ್ತಿಲ್ಲದೆ ಇರೋದ? ತುಂಬಾ ಜಗಳ ಆಡ್ತೀವಿ, ಆದ್ರೆ ಯಾರಿಗೂ ಗೊತ್ತಾಗಲ್ಲ.
ಅಂಡ್ ಒಂದೊಂದ್ಸಲ ಗೊತ್ತಾಗುತ್ತೆ, ಸ್ಟೋರಿ but ಆದ್ರೂ ಗೊತ್ತಾಗಲ್ಲ. ಇಲ್ಲ, ಗೊತ್ತಾಗದೆ ಇರೋದು ಏನಂತಂದ್ರೆ ಅದೇ ಗೈಸ್, ಜಗಳ ಆಡ್ತೀವಿ. ಆಮೇಲೆ ನನಗೆ ಎಷ್ಟು ಇರಿಟೇಟ್ ಮಾಡ್ತಾನೆ ಅವೆಲ್ಲ ನಿಮ್ಗೆ ಯಾರಿಗೂ ಗೊತ್ತಿಲ್ಲ, ಎಷ್ಟು ಇರಿಟೇಟ್ ಮಾಡ್ತಾನೆ. ಹೆಂಗ್ ಮಾತಾಡ್ತೀನಿ ಅದೆಲ್ಲ ಅದು ಆ ವಿಷಯ ಗೊತ್ತಿಲ್ಲ ನಿಮ್ಗೆ. ನಮ್ ಜಗಳಾದಾಗ ನಾರ್ಮಲ್ ಆಗಂತೂ ಮಾತಾಡೋದೇ ಇಲ್ಲ ಗೈಸ್. ಈ ವಿಷಯ ನಿಮ್ಗೆ ಗೊತ್ತಿಲ್ಲ. ಪೀಕಲ್ಲಿ ಇರ್ತೀವಿ, ಸರಿಯಾಗಿ ಕಿತ್ತಾಡ್ತೀವಿ. ಅದು ಒಂದ್ ದಿವಸ ವ್ಲಾಗ್ ಮಾಡ್ತೀವಿ. ಒಂದು ಫೈಟಿಂಗ್ ಅಲ್ಲಿ ಎದುರುಗಡೆ ಹೆಂಗ್ WWF ತರ. ಅಂದ್ರೆ ಇವಾಗ ಮಾಮೂಲಿ ಹುಡುಗರು ಆ ತರ ಬರ್ತಾ ಇರುತ್ತೆ ಫ್ಲೋ. ಚಾಟಿಂಗ್ ಅಲ್ಲಿ ಬರ್ತಾ ಇರುತ್ತೆ. ಹೋಗಿ ಅದು ಇದು. ಅದು ನಿಮ್ಗೆ ಗೊತ್ತಿಲ್ದಿರೋ ವಿಷಯ. ನೆಕ್ಸ್ಟ್ ಕ್ವಶನ್, ನಿಮ್ದು ಮತ್ತೆ ಚಂದು ಅಣ್ಣದು ಮದ್ವೆ ಯಾವಾಗ? ಬೇಗ ಮದ್ವೆ ಆಗಿ ನನ್ನ ಮದ್ವೆ ಕರೀರಿ. ಮದ್ವೆ ಇನ್ನ ಲೇಟು, ಪಕ್ಕ ನಿಮ್ನಂತೂ ಕರ್ದೇ ಕರಿತೀವಿ. ಹೇಳದ್ನಲ್ಲ ಗೈಸ್ ಫಸ್ಟೇನೆ. ಸೊ ನೆಕ್ಸ್ಟ್ ಕ್ವಶನ್, ಐ ಲವ್ ಯುವರ್ ರೀಲ್ಸ್ ಅಂಡ್ ಕ್ಯೂಟ್ ಕಪಲ್ಸ್. ನೀವಿಬ್ರು ತುಂಬಾ ನಗ್ಸ್ತೀರಾ ವ್ಲಾಗ್ಸ್ ಅಲ್ಲಿ ಅಂಡ್ ನಿಮ್ ಸ್ಮೈಲ್ ತುಂಬಾ ಚೆನ್ನಾಗಿದೆ. ನಂದಲ್ವಾ? ನಂದು ನಿಂದ. ಇಬ್ರದ್ದು ಚೆನ್ನಾಗಿದೆ ಗೈಸ್. ತುಂಬಾ ನಗ್ಸ್ತೀರಾ ವ್ಲಾಗ್ ಅಲ್ಲಿ ಅಂತ ಹೇಳಿದಕ್ಕೆ ಥ್ಯಾಂಕ್ ಯು, ಅಂಡ್ ಸ್ಮೈಲ್ಗೂ ತುಂಬಾ ಥ್ಯಾಂಕ್ ಯು. ಮನೆಯಲ್ಲಿ ಹೇಗ್ ಗೊತ್ತಾಯ್ತು ಅಂಡ್ ಹೇಗೆ ಒಪ್ಸಿದ್ರಿ? ಮನೆಯಲ್ಲಿ ಲವ್ ಸ್ಟೋರಿ ಹೇಗೆ ಹೇಳ್ಬೇಕು ಅಂತ ಟಿಪ್ಸ್ ಕೊಡಿ. ಟಿಪ್ಸ್ ಏನೂ ಇಲ್ಲ ಗೈಸ್. ಅವ್ರು ಒಳ್ಳೆಯವ್ರಾಗಿದ್ರೆ, ನಿಮ್ಗೆ ಒಳ್ಳೆ ಪಾರ್ಟ್ನರ್ ಆಗಿದ್ರೆ ಹೋಗ್ತಾ ಹೋಗ್ತಾ ನಿಮ್ ಮನೆಯವ್ರೆ ಅರ್ಥ ಮಾಡ್ಕೋತಾರೆ ಅವ್ರ ಹೆಂಗೆ ಅಂತ. ನೆಕ್ಸ್ಟ್ ಕ್ವಶನ್ ಬಂದು, ನಿಮ್ಮಿಬ್ರು ನೋಡಿದ್ರೆ ತುಂಬಾ ಖುಷಿ ಆಗುತ್ತೆ ಅಕ್ಕ. ನಿಮ್ಮಿಬ್ರನ್ನ ಎಷ್ಟು ಸರಿ ನೋಡಿದ್ರು ಬೇಜಾರಾಗೋದಿಲ್ಲ ಮತ್ತೆ ಮತ್ತೆ. ಥ್ಯಾಂಕ್ ಯು ಸೋ ಮಚ್. ಆಕ್ಚುಲಿ ಇವ್ರಿಗೆ ಥ್ಯಾಂಕ್ಸ್ ಹೇಳ್ಬೇಕು. ನಮ್ದು ಪ್ರತಿ ಒಂದ್ ವಿಡಿಯೋಗೂ ಇವ್ರ ಕಮೆಂಟ್ ಇದ್ದೇ ಇರುತ್ತೆ ಗೈಸ್. ಹೌದು, ಥ್ಯಾಂಕ್ ಯು ಸೋ ಮಚ್ ಅಷ್ಟೊಂದು ಸಪೋರ್ಟ್ ಮಾಡ್ತಾ ಇರೋದಕ್ಕೆ. ನೆಕ್ಸ್ಟ್, ನೀವು ಯಾವ ಆಪ್ ಅಲ್ಲಿ ಎಡಿಟ್ ಮಾಡ್ತೀರಾ? ಅದೇ ಬಟರ್ಫ್ಲೈ ಎಲ್ಲ ಬರುತ್ತಲ್ಲ ಅದು ಅಕ್ಕ. ನಮ್ಮ ಅಕೌಂಟ್ ನೇಮ್ ಹೇಳ್ಬೇಡಿ. ನಾನು ಯೂಸ್ ಮಾಡೋದು ಕ್ಯಾಪ್ ಕಟ್ ಎಡಿಟಿಂಗ್ಗೆ. ಬಟರ್ಫ್ಲೈ ಅದೇ ಕ್ಯಾಪ್ ಕಟ್ ಎಫೆಕ್ಟ್. ಕ್ಯಾಪ್ ಕಟ್ ಅಲ್ಲ. ನೆಕ್ಸ್ಟ್ ಕ್ವಶನ್, ಐ ಶುಡ್ ಮೀಟ್ ಯು, ಇಟ್ಸ್ ಮೈ ಒನ್ ಆಫ್ ದ ಡ್ರೀಮ್. ನಮಗೂ ನಿಮ್ನೆಲ್ಲ ಮೀಟ್ ಆಗ್ಬೇಕಂತ ತುಂಬಾ ಆಸೆ ಇದೆ ಗೈಸ್. ಮೀಟ್ ಅಪ್ ಮಾಡೋಣ ಗೈಸ್, ಒಂದ್ ಮೀಟ್ ಅಪ್ ಮಾಡೋಣ. ಎಷ್ಟು ಜನ ಬರ್ತೀರಾ ಅಂತ ಕಮೆಂಟ್ ತಿಳಿಸಿ. ಕಮೆಂಟ್ ಅಲ್ಲಿ ತಿಳಿಸಿ, ಓಕೆನಾ? ಎಷ್ಟು ಜನ ಬರ್ತೀರಾ ಅನ್ನೋದ್ರ ಮೇಲೆ ನಾವು ಮೀಟ್ ಅಪ್ ಮಾಡ್ತೀವಿ. ನೆಕ್ಸ್ಟ್ ಕ್ವಶನ್, ಅನನ್ಯ ಅಕ್ಕ, ನಿಮ್ಮ ಅಪ್ಪ ಊರು ಹಾಗೆ ನಿಮ್ಮ ಅಮ್ಮ ಊರ್ದು ಯಾವ್ದು? ಚಂದು ಅಣ್ಣ, ನಿಮ್ಮ ಊರು ಯಾವ್ದು? ಓಕೆ, ನಮ್ ಪಪ್ಪನ ಊರು ಬಂದು ಕಾಟನ್ಪೇಟೆ, ಅಮ್ಮ ಊರು ಬಂದು ದೊಡ್ಡಬಳ್ಳಾಪುರ. ನಿಮ್ದು? ವಿಜಯನಗರ. ಓಕೆ, ನೆಕ್ಸ್ಟ್ ಕ್ವಶನ್, ಅಕ್ಕ, ನೀವು ಮತ್ತೆ ಅಣ್ಣ ನಿಮ್ ರಿಲೇಶನ್ಶಿಪ್ ನ ಇಲ್ಲಿವರೆಗೂ ಹೆಂಗ್ ಉಳ್ಸ್ಕೊಂಡಿದೀರಾ? ಹೇಳದ್ವಲ್ಲ ಗೈಸ್. ಅದೇ. ನೆಕ್ಸ್ಟ್ ಕ್ವಶನ್, ನಿಮ್ಮ ಫೇವ್ರೆಟ್ ಕ್ರಿಕೆಟರ್ ಯಾರು? ನಮ್ಮ ಫೇವ್ರೇಟ್ ಕ್ರಿಕೆಟರ್ ಇಸ್ ವಿರಾಟ್ ಕೊಹ್ಲಿ ಅಲ್ಲ. ನನಗ್ ವಿರಾಟ್ ಕೊಹ್ಲಿ. ಇವಳು ವಿರಾಟ್ ಕೊಹ್ಲಿ ಅಂಡ್ ನನಗೆ ಬಂದು MS ಧೋನಿ. ನಾನು RCB. ಗೈಸ್, ನಾನು RCB ಗೆ ಸಪೋರ್ಟ್, ಬಟ್ ಧೋನಿ ಅಂದ್ರೆ ಇಷ್ಟ ನನ್ಗೆ. ಓಪನ್ ಆಗಿ ಹೇಳ್ತಾ ಇದೀನಿ, ನನಗೆ ಧೋನಿ ಅಂದ್ರೆ ಇಷ್ಟ ಅಷ್ಟೇ. CSK ಅಂದ್ರೆ ಅಲ್ಲ. ಜೈ RCB. ಜೈ RCB. ನೆಕ್ಸ್ಟ್ ಕ್ವಶನ್, ಅಣ್ಣ ನಿಮ್ಮನ್ನ ಯಾವತ್ತಾದ್ರೂ ಬಿಟ್ಕೊಟ್ಟಿದಾರಾ ಇನ್ ಎನಿ ಸಿಚುಯೇಷನ್? ಇಲ್ಲ ಗೈಸ್, ಅವ್ನ್ ಯಾವತ್ತೂ ನನ್ನ ಬಿಟ್ಕೊಟ್ಟಿಲ್ಲ. ಒಂದ್ ಪಕ್ಷ ನಾನ್ ತಪ್ಪು ಮಾಡಿದ್ರೆ ಬುದ್ಧಿ ಹೇಳ್ತಾನೆ ಹೊರ್ತು ನಾನ್ ತಪ್ಪು ಮಾಡಿದ್ರೆ ನನ್ ಪರದೇ ನಿಂತ್ಕೊಂತಾನೆ. ನೆಕ್ಸ್ಟ್ ಕ್ವಶನ್, ಅಕ್ಕ, ನಿಮ್ದು ಕಾಲೇಜ್ ಲವ್ ಏನು? ಅಂಡ್ ನಿಮ್ ವಿಡಿಯೋ ತುಂಬಾ ಇಷ್ಟ, ನಿಮ್ ಜೋಡಿ ತುಂಬಾ ಚೆನ್ನಾಗಿದೆ. ಕಾಲೇಜ್ ಲವ್ ಗೈಸ್, ಅವ್ಳ ಕಾಲೇಜ್ ಲವ್ ಅಂತ ಅಂದ್ರೆ ಅವಳ್ದು 10th ಮುಗಿತಾ ಇದ್ದಂಗೆ ಫಸ್ಟ್ ಕಾಲೇಜ್ ಲವ್ ನಮ್ದೆ. 10th ಲವ್ ಅದು, ಕಾಲೇಜ್ ಲವ್ ಇಲ್ಲ, 10th ಲವ್ ಇವನೇ. ಅಲ್ಲಿಂದಾನೇ ಸ್ಟಾರ್ಟ್ ಆಯ್ತು. 6 ವರ್ಷದಿಂದ ಅಂತಂದ್ರೆ ಕಾಲೇಜ್ ಎಲ್ಲ ಅಲ್ಲಿಗೆ. ಸೊ ಗೈಸ್, ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು, ಹೌ ಡಿಡ್ ಯು ಬೈ ಅಣ್ಣ ದಟ್ ಬೈಕ್ ಫಾರ್ ಹಿಸ್ ಬರ್ತ್ಡೇ? ಪ್ಲೀಸ್ ಆನ್ಸರ್ ಟು ದಿಸ್. ಅವಾಗ ನನ್ಗೆ ಯಾವ್ದೇ ತರ ಅರ್ನಿಂಗ್ಸ್ ಇರ್ಲಿಲ್ಲ ಗೈಸ್. ನನ್ಗೆ ಕೊಡೋ 10 ರೂಪಾಯಿ 20 ರೂಪಾಯಿ ನಮ್ಮ ಅಮ್ಮ ಚೇಂಜ್ ಕೊಡ್ತಾ ಇದ್ರಲ್ಲ, ಅದನ್ನ ವಿಕ್ಕಿಸ್ಕೊಂಡು ಸೇವ್ ಮಾಡಿ ಫೇವ್ರೆಟ್ ರೂಪಾಯಿ 20 ರೂಪಾಯಿ ನಂಗೆ ದುಡ್ಡು ಕೊಡ್ತಾ ಸೇವ್ ಮಾಡಿ ಇವನು ಕೊಟ್ಟಿದ್ದು. ನಾನು ನನಗ್ ಬಟ್ಟೆ ತಗೊಳಕಂತ ಕಾಸು ಕೊಡೋರು ಗೈಸ್. ಈಗ ಹಬ್ಬ ಎಲ್ಲ 20 ರೂಪಾಯಿ ಅಂದ್ರೆ ನಂಬ ವಿಷಯನಾ? ಅದು ಚೇಂಜ್. ಆಮೇಲೆ ಹಂಗಂದ್ರೆ ಏನ್ ಗೊತ್ತಾ, 10 ರೂಪಾಯಿ ಎಲ್ಲ ಇಲ್ಲ. ಲೈಕ್ ಅವ್ರ ಮನೇಲಿ ಅವಾಗವಾಗ ಒಂದು 10-20 ರೂಪಾಯಿ ಅಂದ್ರೆ ಎಲ್ಲ ಒಟ್ಟಿಗೆ ಸೇವಿಂಗ್ಸ್. ಹೌದು, 10-20 ರೂಪಾಯಿ ಅಷ್ಟಿಂದಾನೇ ಡ್ಯೂಕ್ ತಂದಿಲ್ಲ ಅವಳು. ಲೈಕ್ 1000 ಆತರ ಎಲ್ಲ ಕೊಟ್ಟಿ ಹಬ್ಬಕ್ಕೆಲ್ಲ ಬಟ್ಟೆ ತಗೊಳಕ್ ಕಾಸು ಕೊಡ್ತಾರಲ್ಲ, ಅದನ್ನೆಲ್ಲ ನಾನು ಸೇವ್ ಮಾಡ್ತಾ ಇದ್ದೆ. ಆಮೇಲೆ ತಿನ್ನಕ್ಕೆಲ್ಲ ಕಾಸು ಕೊಡ್ತಾ ಇದ್ರು, ನಾನು ತಿಂತಾ ಇರ್ಲಿಲ್ಲ ಗೈಸ್, ಅದನ್ನ ಸೇವ್ ಮಾಡ್ತಾ ಇದ್ದೆ. ಇವಾಗೂ ಅದೇ ಮಾಡ್ತಾಳೆ ಗೈಸ್. ಕಾಸಿದ್ರು ಏನು ಖರ್ಚು ಮಾಡಲ್ಲ. ತಿನ್ನಕ್ಕಂದ್ರೆ ಖರ್ಚು ಮಾಡ್ತಾಳೆ, ಬಟ್ ಬಟ್ಟೆ ತಗೊಳಕ್ಕೆಲ್ಲ ಅಂತಂದ್ರೆ ನಾನೇ ಇದ್ ಮಾಡಿ ಕೊಡ್ಸ್ಬೇಕು ಅವಳಿಗೆ. ಖರ್ಚು ಮಾಡಕ್ ಹಿಂದೆ ಮುಂದೆ ನೋಡ್ತಾಳೆ, ಯಾಕಂದ್ರೆ ಕಷ್ಟ ಗೊತ್ತು ಗೈಸ್. ಓಕೆ ಗೈಸ್, ನೆಕ್ಸ್ಟ್ ಕ್ವಶನ್ ಹೋಗಿ. ನೆಕ್ಸ್ಟ್ ಕ್ವಶನ್, ಅಕ್ಕ, ಚಾಲೆಂಜಸ್ ವಿಡಿಯೋ ಮಾಡಿ ಅಂಡ್ ಚಂದು ಬ್ರೋ ಜೊತೆ ಮೋಸ್ಟ್ ರಿಕ್ವೆಸ್ಟೆಡ್ ಒನ್. ಗೈಸ್, ಅದನ್ನು ಸ್ಟೋರಿ ಹಾಕ್ತಿವಿ. ಯಾವ ತರ ಚಾಲೆಂಜಸ್ ಬೇಕು ಅಂತ ನೀವೇ ಹೇಳಿ. ನಿಮ್ಗೆ ಏನ್ ಅನ್ಸುತ್ತೋ ಅದೇ ತರಾನೇ ಮಾಡ್ತೀವಿ. ಅಂಡ್ ಇನ್ನೊಂದ್ ಏನ್ ಗೊತ್ತಾ, ನಾವ್ ಎಷ್ಟೇ ಕಷ್ಟಪಟ್ಟು ಮಾಡ್ತಾ ಇದೀವಲ್ಲ,
ನೀವು ಅದೇ ತರ ಶೇರ್ ಮಾಡಿ ನಮ್ಗೆ ಎಂಕರೇಜ್ ಮಾಡ್ಬೇಕು. ಅವಾಗೆ ಏನ್ ನಮಗೂ ಗೊತ್ತಾ ಗೈಸ್, ಮೋಟಿವೇಶನ್. ನಮ್ಗೆ ವಿಡಿಯೋ ರೀಚ್ ಆದ್ರೆ ನಮ್ಗೊಂದ್ ಖುಷಿ ಇರುತ್ತೆ. ಬಿಡಪ್ಪ ಮಾಡಿದಕ್ಕೂ ಸಾರ್ಥಕ ಆಯ್ತು ಅನ್ನೋ ತರ. ಲೈಕ್ ವಿಡಿಯೋ ಓಡಿಲ್ಲ ಅಂತಾನೆ ಸಖತ್ ಬೇಜಾರಾಗೋಗುತ್ತೆ ಗೈಸ್, ನಿಜವಾಗ್ಲು. ಎಷ್ಟು ಕಷ್ಟ ಅಂದ್ರೆ ನಮ್ಮ ವಿಡಿಯೋ ಕ್ರಿಯೇಟರ್ಸ್ ಕಂಟೆಂಟ್ ಕ್ರಿಯೇಷನ್ ಸಿಕ್ಕಾಪಟ್ಟೆ ಕಷ್ಟ. ಕಂಟೆಂಟ್ ಕ್ರಿಯೇಟ್ ಮಾಡ್ಬೇಕಂತಂದ್ರೆ, ಒಂದ್ ಬ್ಲಾಗ್ ಮಾಡ್ಬೇಕಂತಂದ್ರೆ ನೋಡಿ, ಇವಾಗ 3 ಅವರ್ ಕೂತಿದೀವಿ ಇಲ್ಲಿ. ಅದನ್ನ ಕಟ್ ಮಾಡಿ ಎಡಿಟ್ ಮಾಡಿ ಅದು clips ಹಾಕಿ ಆ ಅಣ್ಣ ಅದನ್ನ ತುಂಬಾ ಅಷ್ಟೊತ್ತು ಕಷ್ಟ ಇದೆ. ಹಿಡ್ಕೊಂಡು ಅವನು ಎಷ್ಟೊತ್ತರ್ಗೂ ಹಿಡ್ಕೊಂಡು ನಿಂತಿದಂಗ್ ಗೊತ್ತಾ ಕ್ಯಾಮ್ರಾನ. ತುಂಬಾ ಕಷ್ಟ ಇದೆ. ಎಂಕರೇಜ್ ಮಾಡಿ, ಸಪೋರ್ಟ್ ಮಾಡಿ, ಅವಾಗ ನಮಗೂ ಒಂದು ಮೋಟಿವೇಶನ್ ಸಿಗುತ್ತೆ. ನೆಕ್ಸ್ಟ್ ಕ್ವಶನ್, ನೀವು ಜಾಸ್ತಿ ಫೈಟ್ ಮಾಡಿರೋ ಟಾಪಿಕ್. ಸುಮ್ನೆ ವಿಷಯ, ಚಿಲ್ಲಿ ಮ್ಯಾಟರ್ಸ್, ಏನಕ್ಕೆ ಜಗಳ ಆಡ್ತೀವಿ ಅಂತ ನಮ್ಗೆ ನಮ್ಗೆ ಗೊತ್ತಿರಲ್ಲ. ಗೊತ್ತಿರಲ್ಲ. ಓಕೆ, ನೆಕ್ಸ್ಟ್ ಕ್ವಶನ್, ನಿಮ್ ಇನ್ಸ್ಟಾಗ್ರಾಮ್ ಜರ್ನಿ ಬಗ್ಗೆ ಹೇಳಿ. ಯಾವ ರೀತಿ ಸ್ಟಾರ್ಟ್ ಮಾಡಿದ್ರಿ ಅಂಡ್ ಹೆಲ್ಪ್ಫುಲ್ ಇನ್ಫೋ ಫಾರ್ ಅಪ್ಕಮಿಂಗ್ ಕಪಲ್ಸ್ ರೀಲ್. ಓಕೆ, ಇನ್ಸ್ಟಾಗ್ರಾಮ್ ಜರ್ನಿ. ಒಂದ್ ಬ್ಲಾಗ್ ಮಾಡ್ಬಿಡೋಣ ಗೈಸ್ ಅದಕ್ಕೂ. ಹೌದು, ಇನ್ಸ್ಟಾಗ್ರಾಮ್ ಜರ್ನಿ ಅಂತಂದ್ರೆ ಟಿಕ್ಟಾಕ್ ಇಂದ ಸ್ಟಾರ್ಟ್ ಆಗಿದೆ ಅದು, ಇನ್ಸ್ಟಾಗ್ರಾಮ್ ಇಂದಾನೇ ಅಲ್ಲ. ಟಿಕ್ಟಾಕ್ ಇಂದ ಸ್ಟಾರ್ಟ್ ಆಗಿ ಆಮೇಲೆ ಇನ್ಸ್ಟಾಗ್ರಾಮ್ ಬಂದು ಇವಾಗ ಇನ್ಸ್ಟಾಗ್ರಾಮ್ ಜರ್ನಿ ನಡೀತಾ ಇದೆ. ಹೌದು, ಹೇಗೆ ಅಂತ ಅದೊಂದು ಬ್ಲಾಗ್ ಕೂಡ ಮಾಡ್ತೀವಿ. ಹೆಲ್ಪ್ಫುಲ್ ಇನ್ಫಾರ್ಮೇಶನ್ ಫಾರ್ ಅಪ್ಕಮಿಂಗ್ ಕಪಲ್ಸ್ ಅಂತ ಅಂದ್ರೆ ಕನ್ಸಿಸ್ಟೆನ್ಸಿ ಆಗಿರಿ, ಜಾಸ್ತಿ ವಿಡಿಯೋಸ್ ಮಾಡಿ ಅಂಡ್ ಪೋಸ್ಟ್ ಮಾಡ್ತಾ ಇರಿ ಯಾವಾಗ್ಲೂ, ಅಷ್ಟೇ ತಾನೇ. ನಿನ್ನಿಂದ ಏನಾರು ಆಕ್ಟಿವ್ ಆಗಿರಿ. ಸೊ ನೆಕ್ಸ್ಟ್ ಕ್ವಶನ್, ಸಿಸ್ ಚಂದು ಬ್ರೋ ಸರಿಯಾಗಿ ಮಿನಿ ವ್ಲಾಗ್ ಮಾಡ್ತಾ ಇಲ್ಲ. ಸೀರಿಯಸ್ಲಿ ನಮಗ್ ಬೇಜಾರ್ ಆಗ್ತಾ ಇದೆ ಸಿಸ್, ಮಿನಿ ವ್ಲಾಗ್ ಡೈಲಿ. ಇದನ್ನಂತೂ ನಾನು ಹೇಳಿ ಸಾಕಾಗಿದೆ ಗೈಸ್. ಹೇಳಿ, ನೀವೇ ಸುದ್ದಿ ಹೇಳ್ಬೇಕು ಅವ್ನಿಗೆ. ಗೈಸ್, ಫಸ್ಟ್ ಕ್ವಶನ್ ಬಂದು ನನ್ಗೆ ಹುಷಾರಿಲ್ದಂಗ್ ಆಗಿದೆ. ಮತ್ತೆ ಮಾಡಕ್ ಆಗ್ತಾ ಇಲ್ಲ. ಮತ್ತೆ ಇನ್ನೊಂದು ಬಂದು ಗೋವಾಗ ಹೋಗ್ ಬಂದ್ರಲ್ಲ, ಅಲ್ಲಿ ತುಂಬಾನೇ ವಿಡಿಯೋಸ್ ಕ್ಲಿಪ್ಸ್ ಎಲ್ಲ ಇದ್ದು. ಅದನ್ನ ನಾನು ಹೆಂಗ್ ಎಡಿಟ್ ಮಾಡೋದಕ್ಕೆ ನಂಗೆ ತಲೆಕೆಟ್ಟಾಗಿ ಬೇಜಾರಾಗಿ ನಾನು ಎಡಿಟ್ ಮಾಡಕ್ ಸ್ಟಾಪ್ ಆಯ್ತು. ಅಂಡ್ ನೆಕ್ಸ್ಟ್ ದೊಡ್ಡ ಬ್ಲಾಗ್ ಕೂಡ ಹಾಕ್ಬೇಕಿತ್ತಲ್ಲ, ಅದಕ್ಕೆ ನಾನು ಮಿನಿ ಬ್ಲಾಗ್ ಕೂಡ ಪೋಸ್ಟ್ ಮಾಡಕ್ ಆಗ್ತಾ ಇರ್ಲಿಲ್ಲ, ರಿವೀಲ್ ಮಾಡಕ್ಕೆ. ಅಂಡ್ ಇವಾಗ ಎಲ್ಲ ಮುಗ್ದಿದೆ, ಎಲ್ಲ ಕ್ಲಿಯರ್ ಮಾಡಿದೀನಿ. ಅಂಡ್ ಇವಾಗ ಮತ್ತೆ ಬ್ಯಾಕ್ ಆಗ್ತೀನಿ ಮಿನಿ ಬ್ಲಾಗ್. ಎಂಟರ್ಟೈನ್ಮೆಂಟ್ ಕಂಟಿನ್ಯೂಸ್ ಆಗಿ ಮಾಡು ಅಂತ ಹೇಳಿದಿರಿ, ನೋಡೋಣ. ಗೈಸ್, ಆಕ್ಚುಲಿ ರೀಚಿಂಗ್ ಎಲ್ಲ ಅಕೌಂಟೇ ಇದಾಗ್ಬಿಟ್ಟಿದೆ. 30 days ಅಲ್ಲಿ 60K ಫಾಲೋವರ್ಸ್ ಆಗಿತ್ತು. ಬಟ್ ಇವಾಗ ಸ್ವಲ್ಪ ಕಷ್ಟ ಇದೆ ರಿಕವರ್ ಮಾಡಕ್ಕೆ. ಮಾಡ್ತೀನಿ. ಓಕೆ, ನೆಕ್ಸ್ಟ್ ಕ್ವಶನ್, ನಿಮ್ಮ ಮನೆಯಲ್ಲಿ ಯಾರು ದುಡಿಯೋದು? ನಮ್ಮ ಮನೆಯಲ್ಲಿ ನಮ್ಮಮ್ಮ, ನಾನು, ಅಂಕಿತಾ 3 ಜನ ದುಡಿತೀವಿ. ನಮ್ಮ ಮನೇಲಿ ನಾನು, ನಮ್ಮಮ್ಮ ಮನೆ ನೋಡ್ಕೊತಾರೆ. ನೆಕ್ಸ್ಟ್ ಕ್ವಶನ್, ಅಕ್ಕ ನೀವು ಯಾವ ಹೇರ್ ಆಯಿಲ್ ಯೂಸ್ ಮಾಡ್ತೀರಾ ಫಾರ್ ಹೇರ್ ಗ್ರೋತ್ ಪ್ಲೀಸ್ ಹೇಳಿ. ಹರಳೆಣ್ಣೆ, ಕೊಬ್ಬರಿ ಎಣ್ಣೆ. ನೆಕ್ಸ್ಟ್ ಕ್ವಶನ್, ಕೊಬ್ಬರಿ. ಅಕ್ಕ ನಾನು ಸಾಯೋವರೆಗೂ ನಿಮ್ ಬಿಗ್ ಫ್ಯಾನ್, ನನ್ನ ಉಸಿರು ಇರೋವರೆಗೂ ನಿಮ್ ಅಭಿಮಾನಿ ಅಕ್ಕ. ಓ ಮೈ ಗಾಡ್, ಥ್ಯಾಂಕ್ ಯು ಸೋ ಮಚ್. ಇದೇ ಪ್ರೀತಿಗೆ ನಮ್ಗೆ ಖುಷಿ ಆಗೋದು. ಹೌದು ಗೈಸ್, ನನ್ಗಂತೂ ಸಿಕ್ಕಾಪಟ್ಟೆ ಖುಷಿ. ನೆಕ್ಸ್ಟ್ ಕ್ವಶನ್, ಅಕ್ಕ ನಿಮ್ಮ ಮನೆಯಲ್ಲಿ ಲವ್ ಹೆಂಗ್ ಒಪ್ಸಿದ್ರಿ? ಆಸ್ಟ್ರಾಲಜಿ ಹೋಗಿದ್ರಾ? ಅಯ್ಯೋ, ಆಸ್ಟ್ರಾಲಜಿ ಎಲ್ಲ ಇಲ್ಲ ಗೈಸ್. ಇನ್ನೊಂದು ಆಕ್ಚುಲಿ ವಿಷಯ ಹೇಳ್ಬೇಕಂದ್ರೆ, ಇವಾಗ ನಮ್ದು ಒಂದು ಹಳೆ ವಿಡಿಯೋ ಎತ್ಕೊಂಡು ಇದ್ ಮಾಡ್ತಾ ಇದಾರೆ. ಬಟ್ ನಾವ್ ಇವಾಗ ಆಸ್ಟ್ರಾಲಜಿ ಪ್ರಮೋಷನ್ ಜಾಸ್ತಿ ಅದೆಲ್ಲ ಮಾಡಕ್ ಹೋಗ್ತಾ ಇಲ್ಲ. ಅದ್ರ ಬಗ್ಗೆ ತಿಳ್ಕೊಂಡಾದ್ಮೇಲೆ ಗೊತ್ತಾಗಿದೆ. ಅಂಡ್ ಆಡ್ಸ್ ಓಡಿಸ್ತಾ ಇದಾರೆ. ಅಂದ್ರೆ ಟ್ರಸ್ಟೆಡ್ ಆಪ್ ತರ ಅಂತಂದ್ರೆ ಅದು ಓಕೆ, ಅದ್ರಲ್ಲಿ ಓಕೆ ಇರುತ್ತೆ. ಮತ್ತೆ ಇವಾಗ ಅಸ್ಟ್ರಾಲಜಿಗಳು ನಮ್ದು ಒಂದು ವಿಡಿಯೋ ಆಲ್ಮೋಸ್ಟ್ ತುಂಬಾ ಜನ ನೋಡಿದೀರ. ತುಂಬಾ ಜನಕ್ಕೆ ನಾನು ರಿಪ್ಲೈಯೂ ಕೂಡ ಮಾಡಿದೀನಿ. ಅದೆಲ್ಲ ನಂಬೇಡಿ, ಇದು ಅಂತ ಫೇಕ್ ಅದು ಅಂತ. 4 years ಬ್ಯಾಕ್ ಹಳೆ ವಿಡಿಯೋ. ಅದ್ ಯಾವಾಗ ಹಿಂಗೆ ಫ್ರಾಡ್ ಮಾಡ್ತಾ ಇದಾರೆ ಅಂತ ಗೊತ್ತಾಯ್ತು, ಅವತ್ತಿಂದ ನಾವು ಎಲ್ಲ ಸ್ಟಾಪ್ ಮಾಡ್ಬಿಟ್ಟಿದೀವಿ ಗೈಸ್. ಅದೇನು ಮಾಡಕ್ಕೆ ಹೋಗ್ತಾ ಇಲ್ಲ. ಮುಂಚೆ ಗೊತ್ತಿರ್ಲಿಲ್ಲ, ಅದರಿಂದ ಮಾಡಿದ್ದು. ಅಂಡ್ ಇವಾಗ ವಿಡಿಯೋಗಳು ತುಂಬಾ ಜನ ಹಾಕೊಂಡು ಇದ್ ಮಾಡ್ತಾ ಇದಾರೆ. ಅದನ್ನ ಯಾವ್ದು ಇದ್ ಮಾಡ್ಬೇಡಿ. ನಿಮ್ಗೆ ಆ ತರ ಅಸ್ಟ್ರಾಲಜಿ ವಿಡಿಯೋ ಎಲ್ಲಿ ಕಾಣಿಸುತ್ತೋ ರಿಪೋರ್ಟ್ ಹೊಡಿ. ಹೌದು, ನಾವು ಆದಷ್ಟು ಕಂಪ್ಲೇಂಟ್ಸ್ ಕೂಡ ಕೊಟ್ಟಿದೀವಿ ಗೈಸ್. ಹೌದು. ಒಂದೇನಿಲ್ಲ ಅಂದ್ರೂ 200-300 ಫೇಕ್ ಪೇಜಸ್ ಅಸ್ಟ್ರಾಲಜಿ ಅವರು ಮಾಡಿರೋದು. ಸೊ ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು, ಅಕ್ಕ ಪ್ಲೀಸ್ ಮೈಸೂರ್ ಬನ್ನಿ ಮೀಟ್ ಅಪ್ ಮಾಡಿ. ಶೋರ್, ಬರೋಣ. ಮೈಸೂರ್ ಅವ್ರು ಯಾರ್ಯಾರಿದ್ದೀರಾ ಮೀಟಪ್ ಅಂತ ಕಮೆಂಟ್ ಮಾಡಿ. ಮೈಸೂರ್ ಪೀಪಲ್ಸ್ ಮೀಟಪ್ ಮಾಡಿ ಗೈಸ್, ಪಕ್ಕ ಬರ್ತೀವಿ. ಮೀಟಪ್ ಮಾಡಿ ಅಲ್ಲ, ಮೀಟಪ್ ಅಂತ ಕಮೆಂಟ್ ಹಾಕಿ ನಾವು ಮಾಡ್ತೀವಿ ಮೀಟಪ್. ಓಕೆ ಗೈಸ್, ನಾವ್ ಮಾಡ್ತೀವಿ ಮೀಟಪ್. ನೆಕ್ಸ್ಟ್ ಕ್ವಶನ್, ಚಂದ ಅವ್ರ ಮನೆ ಬಾಡಿಗೆ ಅವ್ರ ಓನ್ ಲೀಸ್ ಗೈಸ್, ಅಲ್ಲ ಸಾರಿ, ನಮ್ಮ ಮನೆ ಬಾಡಿಗೆ. ನೆಕ್ಸ್ಟ್ ಕ್ವಶನ್, ಅಕ್ಕ ನಿಮ್ ಲವ್ ಹೆಂಗ್ ಸ್ಟಾರ್ಟ್ ಆಯ್ತು ಅಂತ ಹೇಳಿ. ಲವ್ ಸ್ಟೋರಿ ವ್ಲಾಗ್ ಮಾಡ್ತೀವಿ. ಓಕೆ, ನೆಕ್ಸ್ಟ್ ಕ್ವಶನ್, ಚಂದ ಅವರೇ ಹೆಚ್ಚು ಇದು ಆಗಿದೆ ಗೈಸ್. ಅಂಡ್ ನೆಕ್ಸ್ಟ್, ಓಕೆ, ಇದು ತುಂಬಾ ಕ್ವಶನ್ಸ್ ಬಂದಿತ್ತು. ಒಂದು ಫ್ರೆಂಡ್ಶಿಪ್ ಬಗ್ಗೆ ಗೈಸ್. ಅಕ್ಕ ವೈ ಯು ನಾಟ್
talk with Surabhi, Sis and Tejas bro. ಅಕ್ಕ ಪ್ಲೀಸ್ ಆನ್ಸರ್ ದಿಸ್ ಕ್ವಶನ್. ಇದು ತುಂಬಾ ಜನ ಕೇಳಿದ್ರಿ ಅಂಡ್ ತುಂಬಾ ಜನ ಕಾಮೆಂಟ್ ಕೂಡ ಮಾಡ್ತಾ ಇದ್ರಿ. ಅಂಡ್ ನಮ್ಗೆ ಈ ವಿಷಯ ಬಗ್ಗೆ ಮಾತಾಡಕ್ಕೆ ಇಷ್ಟ ಇಲ್ಲ. ಐ ಪರ್ಸನಲ್ ಹೋಪ್ ನಿಮ್ಗೆ ಅರ್ಥ ಆಗಿರುತ್ತೆ ಅಂತ ಅನ್ಕೋತೀನಿ. ಇದು ತುಂಬಾ ಪರ್ಸನಲಿ ಓಕೆ ವಿಷಯ. ಗೈಸ್ ಏನ್ ಗೊತ್ತಾ, ಲೈಫಲ್ಲಿ ಏನಾಗ್ಬೇಕು ಅದು ಹಾಗೆ ಆಗುತ್ತೆ ಆಯ್ತಾ, ಅದನ್ನ ಯಾರು ತಡಿಯಕ್ ಆಗಲ್ಲ. ಅಂಡ್ ಕೆಲವೊಂದ್ ವಿಷಯ ನನ್ಗೆ ಹೇಳ್ಕೊಳಕ್ ಇಷ್ಟ ಇಲ್ಲ. ಸೊ ಐ ಥಿಂಕ್ ಅದನ್ನ ಅಲ್ಲಿಗೆ ಬಿಟ್ಬಿಡೋಣ. ಯಾರು ಅದ್ರ ಬಗ್ಗೆ ಇನ್ನ ಕೇಳಕ್ಕೂ ಹೋಗ್ಬೇಡಿ. ಅಪ್ಕಮಿಂಗ್ ಡೇಸ್ ಅಲ್ಲಿ ಏನಾರ ಆದ್ರೆ ವಿಲ್ ಆನ್ಸರ್, ನೋಡೋಣ. ಇನ್ನ ಮುಂದೆ ಏನೇನಾಗುತ್ತೆ ನೋಡೋಣ. ಬಟ್ ಇವಾಗ ಇರೋ ಇದ್ರಲ್ಲಿ ಅದನ್ನ ಹೇಳ್ಕೊಳಕ್ ಇಷ್ಟ ಇಲ್ಲ ಗೈಸ್. ಓಕೆ ಓಕೆ ಮುಗೀತಾ? ಹಾ ಇನ್ನೊಂದು ಕ್ವಶನ್ ಇತ್ತು. ಹೌದು. ಹಾ ಈಗ ಲಾಸ್ಟ್ ಕ್ವಶನ್, ನಿಮ್ಮಪ್ಪ ಹೆಂಗ್ ಡೆತ್ ಆದ್ರು ಅಂತ ಕೇಳಿದೀರಾ. ಅಂಡ್ ಇದು ಆಗಿದ್ದು ಕೋವಿಡ್ ಟೈಮಲ್ಲಿ ಗೈಸ್. ಅವರಿಗೆ ಹುಷಾರಿಲ್ದಿರೋ ಕಾರಣದಿಂದ ಹಂಗಾಯ್ತು. ಅಂಡ್ ಸಿಕ್ಕಾಪಟ್ಟೆ ಸಫರ್ ಆಗಿದೀವಿ ಅದ್ರ ಬಗ್ಗೆ ಎಲ್ಲ. ನಂಗೆ ಅದ್ರ ಬಗ್ಗೆ ಮಾತಾಡಕ್ ಇಷ್ಟ ಇಲ್ಲ. ಹತ್ಬಿಡ್ತಾಳ ಗೈಸ್. ಹೌದು. ಅವ್ರ ಡ್ಯಾಡಿ ಬಗ್ಗೆ ಮಾತಾಡ್ರೆ ಹತ್ಬಿಡ್ತಾಳ ಅವಳು. ಅಷ್ಟು ಎಮೋಷನಲಿ ಕನೆಕ್ಟ್ ಆಗಿದ್ದೀನಿ. ಸೊ ಐ ಹೋಪ್ ನಿಮ್ಗೆ ಅರ್ಥ ಆಗುತ್ತೆ. ಅಂಡ್ ಐ ಆಮ್ ಸಾರಿ ಇಷ್ಟ ಹೇಳಕ್ ಆಗಿರೋದು ಅಂತ. ಇವಾಗನ ಇಷ್ಟು ಸ್ವಲ್ಪ ಧೈರ್ಯ ತುಂಬಿಸಿ ಹಿಂಗಿದ್ದಾಳೆ. ಮುಂಚೆ ಎಲ್ಲ ಡ್ಯಾಡಿ ಅಂದ್ರೆ ಸಾಕು ಅಂತ ಹಚ್ಬಿಡೋಳು. ನಾನು ಇವಾಗೂ ಮಿಸ್ ಮಾಡ್ಕೋತೀನಿ ಗೈಸ್ ನಮ್ ಪಪ್ಪನ. ಅವ್ರ ಎಲ್ಲೇ ಇದ್ರು ಹೇಗೆ ಇದ್ರು ನನ್ ಜೊತೆಗಿದ್ದಾರೆ ಅನ್ನೋ ಒಂದ್ ಧೈರ್ಯದ ಮೇಲೆ ಐ ಆಮ್ ಗೋಯಿಂಗ್. ಅಂಡ್ ಪಪ್ಪ ಐ ಲವ್ ಯು ಅಂಡ್ ಐ ಮಿಸ್ ಯು ಅಷ್ಟೇ. ಓಕೆ ಓಕೆ ಆಯ್ತು. ಸೊ ಇದಾಗಿತ್ತು ಇವತ್ತಿನ ಬ್ಲಾಗ್. ಕ್ವಶನ್ ಅಂಡ್ ಆನ್ಸರ್. ನಿಮ್ಮ ಕ್ವಶನ್ಗೆ ಆನ್ಸರ್ ಸಿಕ್ಕಿದೆ ಅಂತ ಅನ್ಕೋತೀವಿ. ಅಂಡ್ ನಮ್ಮ ಮಾತಲ್ಲಿ ಏನಾದ್ರು ತಪ್ಪಿದ್ರೆ, ಏನಾದ್ರು ಬೇಜಾರಾಗಿದ್ರೆ ಎಲ್ಲದಕ್ಕೂ ಸಾರಿ ಗೈಸ್. ಏನೋ ತಪ್ಪಾಗಿ ಮಾತಾಡಿಲ್ಲ ಅಂಡ್ ಬೇಜಾರಾಗೋ ತರ ಕೂಡ ಮಾತಾಡಿಲ್ಲ. ಆಗಿದ್ರೆ ತಪ್ಪು ತಿಳ್ಕೊಬೇಡಿ, ಈ ಬ್ಲಾಗ್ ಕ್ಷಮಿಸ್ಬಿಡಿ. ಹೌದು, ಈ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಅಂಡ್ ನಿಮ್ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲಾರ್ಗು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಕೂಡ ಮಾಡಿಸಿ ಅಂತ ಹೇಳ್ತಾ ಈ ಬ್ಲಾಗ್ ನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀವಿ ಗೈಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು. ಅಂಡ್ ನೆಕ್ಸ್ಟ್ ಬ್ಲಾಗ್ ಏನ್ ಬೇಕು ಅಂತ ಹಂಗೆ ನಮ್ಗೆ ಕ್ವಶನ್ ಹಾಕ್ತಿವಿ, ಅಲ್ಲಿ ತಿಳಿಸ್ಬಿಡಿ. ಸಿಗುವ ಮತ್ತೆ. ಬೈ ಬಾಯ್. ಬೈ ಬಾಯ್.